10th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 8 ಎರಾ ಆಫ್ ಗಾಂಧಿ ಆ್ಯಂಡ್ ನ್ಯಾಷನಲ್ ಮೂಮೆಂಟ್. ನೋಡಿ, ಪ್ರೀವಿಯಸ್ ಲೆಸನಲ್ಲಿ ನಾನು ನಿಮಗೆ ಫ್ರೀಡಮ್ ಮೂವ್ಮೆಂಟ್ ಅಂತ ಒಂದು ಲೆಸನ್ ಮಾಡಿದ್ದೆ. ಆ ಲೆಸನ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ರೀತಿ ಎಸ್ಟಾಬ್ಲಿಷ್ ಆಯಿತು, ಅದರಲ್ಲಿ ರ್ಯಾಡಿಕಲ್ಸ್ ಗ್ರೂಪ್ ಯಾರು ಅವ್ರು ಏನೇನು ಮಾಡ್ತಾಯಿದ್ರು, ಮಾಡ್ರೇಟ್ಸ್ ಯಾರು ಏನೇನು ಮಾಡ್ತಾಯಿದ್ರು, ಜೊತೆಗೆ ಲಾಸ್ಟಲ್ಲಿ ಬರೋವಂಥ ರೆವಲ್ಯೂಷನರೀಸ್ ಇವರೆಲ್ಲ ಏನೇನು ಮಾಡ್ತಾಯಿದ್ರು, ಇವರು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಈ 8th ಚಾಪ್ಟರಲ್ಲಿ ಗಾಂಧಿಯನ್ ಎರಾ ಅಂತ ಏನು ಕರಿತೀವಿ, ಅಥವಾ ಗಾಂಧೀಜಿಯವರು ಇಂಡಿಯಾಗೆ ಬಂದ ಮೇಲೆ ಫ್ರೀಡಮ್ ಮೂಮೆಂಟಲ್ಲಿ ನಡೀತಾ ಇದ್ದಿದ್ದಂಥ ಒಂದು ಕೆಲವು ಥಿಂಗ್ಸು ಸ್ವಲ್ಪ ಚೇಂಜಸ್ ಆಗುತ್ತೆ. ಅಂದರೆ ನಡ್ಕೊಂಬಂದಿರೋಂಥ ದಾರಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಅದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡೋಣ. ಸೊ ಏನೇನು ಕಲಿತೀವಿ ಈ ಚಾಪ್ಟರಲ್ಲಿ? ಲೈಫ್ ಆಫ್ ಗಾಂಧೀಜಿಯವ್ರ ಲೈಫ್ ಬಗ್ಗೆ, ಮತ್ತು ಗಾಂಧೀಜಿಯವರು ಬಿಗಿನಿಂಗಲ್ಲಿ ಏನೇನು ಸ್ಟ್ರಗಲ್ ಮಾಡಿದ್ರು ಇಂಡಿಯಾದಲ್ಲಿ ಅದ್ರ ಬಗ್ಗೆ, ಅವರ ಜೀವನದಲ್ಲಿ ಏನೇನಾಯಿತು ಗಾಂಧೀಜಿಯವ್ರದ್ದು ಆ ಅಚೀವ್ಮೆಂಟ್ಸ್ ಬಗ್ಗೆ, ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಅಂತ ಆಗುತ್ತೆ ಅದ್ರ ಬಗ್ಗೆ, ಖಿಲಾಫತ್ ಮೂಮೆಂಟ್, ನಾನ್ ಕೋಆಪ್ರೇಷನ್ ಮೂಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್, ಕ್ವಿಟ್ ಇಂಡಿಯಾ ಮೂಮೆಂಟ್, ರೌಂಡ್ ಟೇಬಲ್ ಕಾನ್ಫರೆನ್ಸಸ್, ಇದ್ರ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಇರುತ್ತಲ್ಲ ಅವ್ರ ಬಗ್ಗೆ ಕೂಡ ನೋಡ್ತೀವಿ. ಜೊತೆಗೆ BR ಅಂಬೇಡ್ಕರ್ ಮತ್ತು ಅವರ ರಿಫಾರ್ಮೇಷನ್ಸು, ಜಯಪ್ರಕಾಶ್ ನಾರಾಯಣ್, ಮೊಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು. ಬರೀ ಗಾಂಧೀಜಿಯವರಲ್ಲ, ಅವ್ರ ಜೊತೆಯಲ್ಲಿದ್ದಂಥ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್ ಕೆಲವರು ಇದ್ದಾರಲ್ಲ ಅವ್ರ ಬಗ್ಗೆ ಕೂಡ ನಾವು ನೋಡ್ತೀವಿ. ಮಹಾತ್ಮ ಗಾಂಧಿ ಪ್ಲೇಡ್ ಎ ಮೇಜರ್ ರೋಲ್ ಇನ್ ದಿ ಇಂಡಿಯನ್ ಫ್ರೀಡಮ್ ಮೂಮೆಂಟ್. ಇವರು ಇಂಡಿಯನ್ ಫ್ರೀಡಮ್ ಮೂಮೆಂಟಲ್ಲಿ ಗಾಂಧೀಜಿಯವರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಈ ಕ್ರಿಯೇಟೆಡ್ ಗಾಂಧಿಯನ್ ವೇ ಆಫ್ ಸ್ಟ್ರಗಲ್ ಆರ್ ಗಾಂಧಿ ಮಾಡೆಲ್ ಆಫ್ ಸ್ಟ್ರಗಲ್ ಇನ್ ದಿ ಇಂಡಿಯನ್ ಫ್ರೀಡಮ್ ಮೂಮೆಂಟ್. ನೋಡಿ, ಗಾಂಧೀಜಿಯವ್ರು ಬರೋದಕ್ಕೂ ಮೊದಲು ಇಂಡಿಯನ್ ಫ್ರೀಡಮ್ ಮೂಮೆಂಟ್ ನಡೀತಾ ಇರುತ್ತೆ, ಆದರೆ ಅವರ ಮಾರ್ಗಗಳು ಬೇರೆ ಥರ ಇರುತ್ತೆ. ಕೆಲವರು ರೆವಲ್ಯೂಷನರೀಸ್ ಅಂತ ಇರ್ತಾರೆ, ಕೆಲವು ಮಾಡ್ರೇಟ್ಸ್ ಅಂತ ಇರ್ತಾರೆ, ಕೆಲವು ಹೋಗಿ ಬಾಂಬ್ ಮಾಡೋದು ಮತ್ತು ಬ್ರಿಟಿಷ್ ಆಫೀಸರ್ಸ್ನ ಶೂಟ್ ಮಾಡೋದಿರ್ಬೋದು, ಅಥವಾ ಸ್ಟ್ರೈಕ್ ಮಾಡೋದು, ಈ ಟೈಪ್ ನಡ್ಕೊಂಬರ್ತಾ ಇರುತ್ತೆ. ಆದರೆ ಇವ್ರು ಬಂದ ಮೇಲೇ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಏನೇನು ಚೇಂಜ್ ಆಗುತ್ತೆ ನೋಡೋಣ. ದಿ ಪೀರಿಯಡ್ ಬಿಟ್ವೀನ್ 1920 ಆ್ಯಂಡ್ 1947 ಈಸ್ ಕಾಲ್ಡ್ ಆಸ್ ದಿ ಗಾಂಧಿಯನ್ ಎರಾ. ಇನ್ 1920 1947ವರೆಗೂ ಏನು 28 ಇಯರ್ಸ್ ಇದೆ, ಈ ಏಜ್ನ ನಾವು ಗಾಂಧಿಯನ್ ಎರಾ ಅಂತ ಕರಿತೀವಿ. ದಿ ಥಾಟ್ಸ್ ಆಫ್ ಗಾಂಧೀಜಿ ಆ್ಯಂಡ್ ಫಿಲಾಸಫಿಕಲ್ ಬೇಸ್ ಆಫ್ ಇಸ್ ಸ್ಟ್ರಗಲ್ಸ್ ಡಿಫೈನ್ಡ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಡ್ಯೂರಿಂಗ್ ದಿಸ್ ಪೀರಿಯಡ್. ನೋಡಿ, ಗಾಂಧೀಜಿಯವ್ರ ಥಾಟ್ಸ್ ಯಾವ ಥರ ಇತ್ತು, ಅವ್ರ ಆಲೋಚನೆಗಳು ಯಾವ ಥರ ಇತ್ತು, ಅದು ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ನ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅರ್ಲಿ ಲೈಫ್ ಆ್ಯಂಡ್ ಗ್ರೋತ್. ಈಗ ನಾವು ಕೂಡ ಚಿಕ್ಕ ವಯಸ್ಸಿಂದ ಬೆಳೆದು ದೊಡ್ಡವರಾಗಿ ಏನಾದರೂ ಅಚೀವ್ಮೆಂಟ್ ಮಾಡೋದು, ಅದೇ ರೀತಿ ಗಾಂಧೀಜಿಯವರು ಕೂಡ ಬೆಳೆದಿದ ತಕ್ಷಣ ಮಹಾತ್ಮ ಗಾಂಧಿ ಆಗಿರಲಿಲ್ಲ, ಅವರು ಕೂಡ ಬೆಳೆದು ಬಂದಿದ್ದು. ಯಾವ ರೀತಿ ಬೆಳೆದು ಬಂದರು, ಯಾರು, ಅವರ ಡೀಟೇಲ್ಸ್ ಏನು ನೋಡೋಣ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಹೂ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಬಾಪು, ವಾಸ್ ಬಾರ್ನ್ ಆನ್ 2 October 1869 ಇನ್ ಪೋರ್ಬಂದರ್ ಆಫ್ ಪ್ರೆಸೆಂಟ್ ಡೇ ಗುಜರಾತ್ಸ್ ಕತಿಯಾವಾರ್ ಡಿಸ್ಟ್ರಿಕ್ಟ್. ಇದು ಸಿಂಪಲ್, ನಿಮಗೆಲ್ಲ ಗೊತ್ತಿರುತ್ತೆ. ಗಾಂಧೀಜಿಯವರು 2 October 1869 ಹುಡ್ತಾರೆ. ಯಾವ ಊರಲ್ಲಿ? ಗುಜರಾತ್ ಸ್ಟೇಟು, ಅದರಲ್ಲಿ ಕತಿಯಾವಾರ್ ಅಂತ ಒಂದು ಡಿಸ್ಟ್ರಿಕ್ಟ್ ಇರುತ್ತೆ, ನಮ್ಮ ಬೆಂಗಳೂರು, ಮೈಸೂರು, ಮಂಡ್ಯ ಹತ್ರ. ಅದರೊಳಗೆ ಪೋರ್ಬಂದರ್ ಅಂತ ಒಂದು ಊರಿರುತ್ತೆ. ಆ ಪೋರ್ಬಂದರಲ್ಲಿ ಇವರು ಹುಟ್ಟೋದು. ಕರಮ್ಚಂದ್ ಗಾಂಧಿ ವಾಸ್ ಇಸ್ ಫಾದರ್ ಆ್ಯಂಡ್ ಈ ವಾಸ್ ದಿ ದಿವಾನ್ ಆಫ್ ರಾಜ್ಕೋಟ್ ಸ್ಟೇಟ್. ಇವ್ರ ತಂದೆ ಹೆಸರು ಕರಮ್ಚಂದ್ ಗಾಂಧಿ ಅಂತ. ಇವರು ರಾಜ್ಕೋಟ್ ಸ್ಟೇಟ್ ಇರುತ್ತೆ, ಅಂದರೆ ಈಗ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋದಕ್ಕೆ ಮೊದಲು ಎಷ್ಟೊಂದು ಜನ ಪ್ರಿನ್ಸ್ಗಳಿದ್ರು, ಅಂದರೆ ರಾಜರು ಎಷ್ಟೊಂದು ಜನ ಇದ್ದರು. ಇವರೆಲ್ಲ ಕೂಡ ಅವ್ರವ್ರದ್ದೇ ಸ್ಟೇಟ್ ನಡೆಸ್ಕೊಂಬರ್ತಾಯಿದ್ರು. ಅದರಲ್ಲಿ ದಿವಾನ್ ಆಗಿದ್ರು. ದಿವಾನ್ ಅಂದರೆ ಒಂಥರ ಮಿನಿಸ್ಟರ್ ಟೈಪ್. ಪುತ್ಲಿಬಾಯಿ ವಾಸ್ ಇಸ್ ಮದರ್. ತಾಯಿ ಹೆಸರು ಪುತ್ಲಿಬಾಯಿ. ಶಿ ಇನ್ಫ್ಲುಯೆನ್ಸ್ಡ್ ಗಾಂಧಿ ಆನ್ ಮಾರಲ್ ವ್ಯಾಲ್ಯೂಸ್. ನೋಡಿ, ಪುತ್ಲಿಬಾಯಿ ಅವರು ಗಾಂಧೀಜಿಗೆ ತುಂಬ ಮಾರಲ್ ವ್ಯಾಲ್ಯೂಸ್ ಹೇಳ್ಕೊಡ್ತಾ ಇರ್ತಾರೆ. ಅಂದರೆ ನೀನು ಈ ಥರ ಇರಬೇಕು, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಈ ಥರ ಎಲ್ಲ ತಾಯಿ ಹೇಳ್ಕೊಟ್ಟಾಗೆ ಅವರು ಕೂಡ ಹೇಳ್ಕೊಡ್ತಾ ಇರ್ತಾರೆ. After completing his basic education at Porbandar, Gandhiji went to England in 1888 for law education and completed his bar at law and returned to India. ನೋಡಿ, ಗಾಂಧೀಜಿಯವರು ಬೇಸಿಕ್ ಎಜುಕೇಷನ್, ಸ್ಕೂಲ್ ಎಜುಕೇಷನ್ ಏನಿದೆ ಅದನ್ನು ಪೋರ್ಬಂದರಲ್ಲೇ ಓದ್ತಾರೆ. ಆಮೇಲೆ ಹೈಯರ್ ಸ್ಟಡೀಸ್ಗೆ ಅಂತ ಇಂಗ್ಲೆಂಡ್ಗೆ ಹೋಗ್ತಾರೆ 1888. ಇಲ್ಲಿ ಲಾ ಎಜುಕೇಷನ್ ಮಾಡ್ತಾರೆ. ಮತ್ತು ಬಾರ್ ಅಂತ ಹೇಳಿದ್ರೆ ಅವರು ಲಾಯರ್ಸ್ ಅಸೋಸಿಯೇಷನ್ ಇರುತ್ತೆ, ಅಂದರೆ ಬಾರ್ ಪಾಸ್ ಆಗೋದು ಅಂತಾರೆ, LLBಗೆ ಆ ಥರ ಆ ಕಾಲದಲ್ಲಿ. ಅದನ್ನು ಮುಗಿಸ್ಕೊಂಡು ಅವರು ಇಂಡಿಯಾಗೆ ರಿಟರ್ನ್ ಬರ್ತಾರೆ. ಲೇಟರ್ ಇವೆಂಟ್ ಟು ನತಾಲ್ ಆಫ್ ಸೌತ್ ಆಫ್ರಿಕಾ ಟು ರೆಪ್ರೆಸೆಂಟ್ ದಾದಾ ಅಬ್ದುಲ್ಲಾ ಆ್ಯಂಡ್ ಕಂಪನಿ ಇನ್ 1893. 1893 ಏನಾಗುತ್ತೆ, ಇವರು ಸೌತ್ ಆಫ್ರಿಕಾಗೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಕಂಪನಿ ಇರುತ್ತೆ, ದಾದಾ ಅಬ್ದುಲ್ಲಾ ಆ್ಯಂಡ್ ಕಂಪನಿ ಅಂತ. ಆ ಕಂಪನಿಯಲ್ಲಿ ಲಾಯರ್ ಆಗಿ ಕೆಲಸ ಮಾಡೋಕ್ಕೆ, ಅಂದರೆ ಅಲ್ಲಿ ಕೋರ್ಟ್ ಕೇಸ್ಗಳೆಲ್ಲ ವಾದ ಮಾಡೋದಕ್ಕೆ ಇವರು ಹೋಗ್ತಾರೆ. ದೋ ಗಾಂಧಿ ಇಂಟೆಂಡೆಡ್ ಟು ಬಿ ಎಟ್ ನೆಟಾಲ್ ಓನ್ಲಿ 3 months, ಈ ಎಂಡೆಡ್ ಅಪ್ ಲಿವಿಂಗ್ ಇನ್ ಸೌತ್ ಆಫ್ರಿಕಾ ಫಾರ್ 20 long years. ನೋಡಿ, ಮೊದಲು ಗಾಂಧೀಜಿಯವರು ಅಲ್ಲಿ ಹೋಗಿದ್ದು ಒಂದು 3 months ಇದ್ದುಬಿಟ್ಟು ನನ್ನ ಕೇಸ್ಗಳೇನಿದೆ ಅದು ಮುಗಿಸ್ಕೊಂಡು ಬಂದುಬೇಡ ಅಂದ್ಕೊಂಡಿರ್ತಾರೆ. ಆದರೆ ಅಲ್ಲಿ ಇವ್ರು ಕೆಲಸ ಮಾಡ್ತಾ 20 ವರ್ಷ ಅಲ್ಲೇ ಕಳೆದೋಗುತ್ತೆ. ಒಂದಾದ್ಮೇಲೆ ಒಂದು ಕೇಸ್ ಬರೋದು, ಅಥವಾ ಇವ್ರಿಗೆ ಜಾಸ್ತಿ ಜನ ಅಪ್ರೋಚ್ ಮಾಡೋದು, ಇದೆಲ್ಲ ಆಗುತ್ತೆ.
ಈ ಅಪೋಸ್ಡ್ ದಿ ಅಪಾರ್ಥೈಡ್ ಪಾಲಿಸಿ ದಟ್ ಡಿಸ್ಕ್ರಿಮಿನೇಟೆಡ್ ಬಿಟ್ವೀನ್ ಡಾರ್ಕ್ ಸ್ಕಿನ್ಡ್ ಆ್ಯಂಡ್ ಪೇಲ್ ಸ್ಕಿನ್ಡ್ ಪೀಪಲ್. ನೋಡಿ, ಅಪಾರ್ಥೈಡ್ ಪಾಲಿಸಿ ಅಂತ ಹೇಳಿದ್ರೆ ಈಗ ಸೌತ್ ಆಫ್ರಿಕಾ ಏನಿರುತ್ತೆ ಅಂದರೆ ಅಲ್ಲಿ ಬ್ಲ್ಯಾಕ್ ಪೀಪಲ್, ನೀಗ್ರೋಸ್ ಕೂಡ ಇರ್ತಾರೆ, ಮತ್ತು ವೈಟ್ ಪೀಪಲ್, ಯುರೋಪಿಯನ್ಸ್ ಅವರು ಕೂಡ ಇರ್ತಾರೆ. ಅಲ್ಲಿ ಅಪಾರ್ಥೈಡ್ ಅಂತ ಹೇಳಿದ್ರೆ ಅವರು ಇವ್ರನ್ನ ಡಿಸ್ಕ್ರಿಮಿನೇಟ್ ಮಾಡೋದು. ಅಂದರೆ ನೀವೆಲ್ಲ ಬ್ಲ್ಯಾಕ್ ಪೀಪಲ್ ಇದ್ದರೆ ನೀವು ಬರಬಾರ್ದು, ನಾವು ಹೋಗೋವಂಥ ಕಾರಲ್ಲಿ, ನಾವು ಹೋಗೋವಂಥ ಟ್ರೈನಲ್ಲಿ ನೀವು ಬರಬಾರ್ದು, ಈ ಥರ. ಅದನ್ನು ಅಪಾರ್ಥೈಡ್ ಅಂತಾರೆ. ಡಿಸ್ಕ್ರಿಮಿನೇಷನ್ ಮೇಜರ್. ಈ ಇನ್ವೆಂಟೆಡ್ ಎ ನ್ಯೂ ಟೂಲ್ ಟು ಪ್ರೊಟೆಸ್ಟ್ ಕಾಲ್ಡ್ ಸತ್ಯಾಗ್ರಹ ಆ್ಯಂಡ್ ಫಾರ್ಮುಲೇಟೆಡ್ ಇಟ್ಸ್ ಡೂಸ್ ಆ್ಯಂಡ್ ಡೋಂಟ್ಸ್. ಇವರಲ್ಲಿ ಏನು ಮಾಡಿದ್ರು, ಸೌತ್ ಆಫ್ರಿಕಾದಲ್ಲಿದ್ದಾಗ ಸತ್ಯಾಗ್ರಹ ಅಂತ ಒಂದು ಹೊಸ ಟೂಲ್ನ ಇವರು ಕ್ರಿಯೇಟ್ ಮಾಡಿಕೊಂಡ್ರು. ಅಂದರೆ ಬ್ರಿಟಿಷವ್ರ ವಿರುದ್ಧ ಬಡ್ದಾಡೋದು ಅವೆಲ್ಲ ಮಾಡಲ್ಲ, ನಾವು ಸತ್ಯಾಗ್ರಹ ಮಾಡ್ತೀವಿ, ಇದರಿಂದ ನಾವು ನಮ್ಮ ಬೇಕಾಗಿರೋದನ್ನು ಅಚೀವ್ಮೆಂಟ್ ಮಾಡ್ತೀವಿ ಅಂತ. ಅಂದರೆ ಅದರಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅದೆಲ್ಲ ಕೂಡ ಅವರು ಟ್ರೈ ಮಾಡ್ತಾರೆ. ಮೆನಿ ಸೌತ್ ಆಫ್ರಿಕನ್ಸ್ ಟೇಕ್ ಪ್ರೈಡ್ ಇನ್ ಡಿಕ್ಲೇರಿಂಗ್ ದಟ್ ಯು ಸೆಂಟ್ ಅಸ್ ಅನ್ಫಾರ್ಮ್ಡ್ ಗಾಂಧಿ ಆ್ಯಂಡ್ ವಿ ಸೆಂಟ್ ಬ್ಯಾಕ್ ದಿ ಕಂಪ್ಲೀಟ್ ಆಫ್ ಗಾಂಧಿ. ನೋಡಿ, ಈಗಲೂ ಕೂಡ ಎಷ್ಟೊಂದು ಜನ ಸೌತ್ ಆಫ್ರಿಕನ್ಸ್ ಏನಿದ್ದಾರೆ ಅವ್ರೇನು ಹೇಳ್ತಾರೆ ಅಂದರೆ, ನೀವು ಗಾಂಧೀಜಿನ ಇನ್ನೂ ಏನು ಫ್ರೀಡಮ್ ಸ್ಟ್ರಗಲಲ್ಲಿ ಮತ್ತು ಆ ಫಿಲಾಸಫಿಕಲಿ ಅಷ್ಟು ಅಚೀವ್ ಮಾಡದೇ ಇರೋರನ್ನ ಕಳಿಸಿದ್ರಿ, ಆದರೆ ನಾವು ಎಲ್ಲನೂ ರೆಡಿ ಮಾಡಿಬಿಟ್ಟು ಗಾಂಧೀಜಿನ ನಿಮಗೆ ಕಳಿಸ್ಕೊಟ್ವಿ, ನೀವು ಅವಾಗ ಫ್ರೀಡಮ್ ತೊಗೊಂಡ್ರಿ ಅಂತ ಹೇಳ್ತಾರೆ ಫ್ರೆಂಡ್ಲಿಯಾಗಿ. ಗಾಂಧೀಜಿ ಇನ್ ಇಂಡಿಯಾ, ದ ಇನಿಷಿಯಲ್ ಪ್ರೊಟೆಸ್ಟ್ಸ್. ನೋಡಿ, ಗಾಂಧೀಜಿಯವ್ರು ಇಂಡಿಯಾಗೆ ಬಂದಾಗ ಏನಾಯಿತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಅದ್ರ ಬಗ್ಗೆ ಕೂಡ ನೋಡೋಣ. ಗಾಂಧೀಜಿ, ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ಹಿಸ್ ಪೊಲಿಟಿಕಲ್ ಗುರು ಗೋಖಲೆ, ಟೂರ್ಡ್ ಇಂಟೈರ್ ಇಂಡಿಯಾ ಆ್ಯಂಡ್ ಇನ್ ಎ ಥರ್ಡ್ ಕ್ಲಾಸ್ ರೈಲ್ವೆ ಕಂಪಾರ್ಟ್ಮೆಂಟ್ ಟು ಅಂಡರ್ಸ್ಟ್ಯಾಂಡ್ ರಿಯಲ್ ಇಂಡಿಯಾ ಆಫ್ ಹಿಸ್ ಟೈಮ್. ನೋಡಿ, ಗಾಂಧೀಜಿಯವ್ರು ಏನು ಮಾಡ್ತಾರೆ, ಇವರೊಬ್ಬರು ಗುರು ಇರ್ತಾರೆ, ಗೋಖಲೆ ಅಂತ ಹೇಳ್ಬಿಟ್ಟು, ಗೋಪಾಲಕೃಷ್ಣ ಗೋಖಲೆ ಅಂತ. ಅವ್ರು ಏನು ಹೇಳ್ತಾರೆ ಗಾಂಧೀಜಿಗೆ, ನೀನು ಇಂಡಿಯಾನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸುಮ್ಮನೆ ಹಂಗೆ ಕೂತ್ಕೊಂಡ್ರೆ ಆಗಲ್ಲ, ನೀನು ಇಡೀ ಇಂಡಿಯಾನ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಜನಗಳ ಕಷ್ಟ ಏನಿದೆ, ಸುಖ ಏನಿದೆ, ನಿನ್ನ ಕಣ್ಣಾರೆ ನೀನು ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ ಇಂಡಿಯಾ ಅಂತೇಳಿ ಕಳಿಸ್ತಾರೆ. ಈ ಗೇವ್ ಅನ್ ಇನ್ಸ್ಟಿಟ್ಯೂಷನಲ್ ಶೇಪ್ ಟು ಈ ಸ್ಟ್ರಗಲ್ಸ್ ಬೈ ಎಸ್ಟಾಬ್ಲಿಷಿಂಗ್ ಸಬರ್ಮತಿ ಆಶ್ರಮ ಅಟ್ ಅಹಮದಾಬಾದ್ ಇನ್ 1916. ಇವರು 1916 ಏನು ಮಾಡ್ತಾರೆ, ಸಬರ್ಮತಿ ಆಶ್ರಮ ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ ಅಹಮದಾಬಾದಲ್ಲಿ. ಅಲ್ಲಿಂದ ಇವರ ಸ್ಟ್ರಗಲ್ಸ್ನ ಫಾರ್ಮುಲೇಟ್ ಮಾಡ್ತಾರೆ. ಈ ಅಂಡರ್ಸ್ಟುಡ್ ದಿ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್, ದಲಿತ್ಸ್, ಟ್ರೈಬಲ್ ಪೀಪಲ್, ವರ್ಕರ್ಸ್, ಲೇಬರರ್ಸ್ ಆ್ಯಂಡ್ ಅದರ್ ಸೆಕ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ. ನೋಡಿ, ಇವರು ಫಾರ್ಮರ್ಸ್ ಇರ್ಬೋದು, ದಲಿತ್ಸ್ ಇರ್ಬೋದು, ಟ್ರೈಬಲ್ ಪೀಪಲ್, ಎಲ್ಲರ ಕಷ್ಟಗಳನ್ನೂ ಕೂಡ ಇವರು ಇಂಡಿಯಾ ಫುಲ್ಲು ಸುತ್ತಾಡೋದ್ರಿಂದ ಎಲ್ಲರ ಕಷ್ಟನೂ ಇವ್ರಿಗೆ ಅರ್ಥ ಆಗುತ್ತೆ. ಇನ್ 1917 ಗಾಂಧಿ ಲಾಂಚ್ಡ್ ಚಂಪಾರಣ್ ಮೂವ್ಮೆಂಟ್ ಇನ್ ದಿ ಸಪೋರ್ಟ್ ಆಫ್ ಇಂಡಿಗೋ ಗ್ರೋಯರ್ಸ್ ಆ್ಯಂಡ್ ಮೇಡ್ ದಿ ಬ್ರಿಟಿಷ್ ಗವರ್ಮೆಂಟ್ ಅಕ್ಸೆಪ್ಟ್ ದಿ ಡಿಮ್ಯಾಂಡ್ಸ್ ಆಫ್ ದಿ ಫಾರ್ಮರ್ಸ್. 1917 ಏನು ಮಾಡ್ತಾರೆ ಗಾಂಧೀಜಿಯವರು, ಚಂಪಾರಣ್ ಮೂವ್ಮೆಂಟ್ ಅಂತ ಮಾಡ್ತಾರೆ. ಏನಕ್ಕೆ ಅಂದರೆ ಇಂಡಿಗೋ ಅಂತ ಬೆಳೀತಾ ಇರ್ತಾರೆ, ಒಂದು ನೋಡಿ ಈ ಥರ ಇರುತ್ತೆ ಇಂಡಿಗೋ ಅಂತ, ಇದನ್ನು ಬೆಳೀತಾ ಇರ್ತಾರೆ. ಅವ್ರಿಗೆ ಬ್ರಿಟಿಷ್ ಗೌರ್ಮೆಂಟ್ ಅವ್ರಿಗೆ ಕೆಲವು ಡಿಮ್ಯಾಂಡ್ಸ್ ಕೊಟ್ಟಿರ್ತಾರೆ ಇಂಡಿಗೋ ಫಾರ್ಮರ್ಸ್ ಎಲ್ಲ, ಆದರೆ ಅವರು ಅದನ್ನು ಈಡೇರಿಸ್ತಾ ಇರಲ್ಲ. ಅದರಿಂದ ಗಾಂಧೀಜಿಯವರು ಕೂಡ ಚಂಪಾರಣ್ ಮೂವ್ಮೆಂಟ್ ಅಂತ ಮಾಡಿಬಿಟ್ಟು ಅವ್ರಿಗೆ ಸಪೋರ್ಟಾಗಿ ನಿಲ್ತಾರೆ. ಇನ್ 1918 ಈ ಸ್ಟಾರ್ಟೆಡ್ ಎ ಮೂವ್ಮೆಂಟ್ ಇನ್ ಸಪೋರ್ಟ್ ಆಫ್ ದಿ ಮಿಲ್ ವರ್ಕರ್ಸ್ ಆಫ್ ಅಹಮದಾಬಾದ್ ಆ್ಯಂಡ್ ಮೇಡ್ ದಿ ಬ್ರಿಟಿಷ್ ಗೌರ್ಮೆಂಟ್ ಅಕ್ಸೆಪ್ಟ್ ಇಸ್ ಡಿಮ್ಯಾಂಡ್ಸ್. 1918 ಏನು ಮಾಡ್ತಾರೆ, ಇವರು ಒಂದು ಮಿಲ್ ವರ್ಕರ್ಸ್, ಅಂದರೆ ಈಗ ಬಟ್ಟೆ ಎಣೆಯೋದು, ಬಟ್ಟೆ ಎಲ್ಲ ರೆಡಿ ಮಾಡ್ತಾರಲ್ಲ ಆ ಥರ ಮಿಲ್ ಅಂತ, ಆ ವರ್ಕರ್ಸ್ ಸಪೋರ್ಟಿಗೆ ನಿಂತ್ಕೊಂಡು ಅಲ್ಲೂ ಕೂಡ ಬ್ರಿಟಿಷ್ ಅವರು ಇವ್ರು ಮಾತು ಕೇಳೋ ಹಾಗೆ ಮಾಡ್ತಾರೆ. ಇನ್ ದಿ ಸೇಮ್ ಇಯರ್ ಅನದರ್ ಪ್ರೊಟೆಸ್ಟ್ ಹೆಲ್ಡ್ ಇನ್ ಕೇಡಾ ವಿಲೇಜ್ ಆಫ್ ಗುಜರಾತ್ ಟು ಅಪೋಸ್ ಲ್ಯಾಂಡ್ ಟ್ಯಾಕ್ಸಸ್ ಆಲ್ಸೋ ಬಿಕೇಮ್ ಸಕ್ಸಸ್ಫುಲ್. ಅದೇ ರೀತಿ ಗುಜರಾತಲ್ಲಿ ಒಂದು ಕೇಡಾ ವಿಲೇಜ್ ಅಂತ ಇರುತ್ತೆ, ಅಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಯಿತು ಅಂತ ಅದನ್ನು ಅಪೋಸ್ ಮಾಡ್ತಾ ಇರ್ತಾರೆ. ಆ ಪ್ರೊಟೆಸ್ಟ್ ಕೂಡ ಸಕ್ಸಸ್ ಆಗುತ್ತೆ. ಗಾಂಧಿ ಸ್ಟಾರ್ಟೆಡ್ ಯೂಸಿಂಗ್ ಟ್ರೂತ್, ನಾನ್ ವೈಲೆನ್ಸ್ ಆ್ಯಂಡ್ ಸತ್ಯಾಗ್ರಹ ಐಡಿಯಲ್ಸ್ ಇನ್ ಆಲ್ ದೀಸ್ ಮೂಮೆಂಟ್ಸ್. ಗಾಂಧೀಜಿಯವ್ರು ಏನು ಮಾಡ್ತಾ ಇರ್ತಾರೆ, ಈ ಟ್ರೂತ್ ಇರ್ಬೋದು ಅಂದರೆ ನಿಜ ಅಂತ ಹೇಳ್ತಾರಲ್ಲ ಅದು ಸತ್ಯ, ಮತ್ತು ನಾನ್ ವೈಲೆನ್ಸ್ ಅಂತ ಹೇಳಿದ್ರೆ ಅಹಿಂಸೆ ಅಂತ ಅದು, ಮತ್ತು ಸತ್ಯಾಗ್ರಹ, ಇದನ್ನೆಲ್ಲ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಆಲ್ಸೋ ಸ್ಟಾರ್ಟೆಡ್ ಇಂಟರಾಕ್ಟಿಂಗ್ ವಿತ್ ಕಾಮನ್ ಪೀಪಲ್, ಮೇಕಿಂಗ್ ದಿ ಫ್ರೀಡಮ್ ಮೂಮೆಂಟ್ ಮೋರ್ ಪೀಪಲ್ ಬೇಸ್ಡ್ ಮೂಮೆಂಟ್. ಇವ್ರು ಮತ್ತೆ ಏನು ಮಾಡ್ತಾರೆ, ಕಾಮನ್ ಪೀಪಲ್ ಜೊತೆ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಇಂಟ್ರ್ಯಾಕ್ಟ್ ಮಾಡಿ ಪೀಪಲ್ ಎಲ್ಲ ಕೂಡ ಈ ಫ್ರೀಡಮ್ ಮೂಮೆಂಟಲ್ಲಿ ಜಾಯ್ನ್ ಆಗೋ ರೀತಿ ನೋಡ್ಕೊಳ್ತಾರೆ. ದಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಟುಕ್ ಎ ನ್ಯೂ ಟರ್ನ್ ವಿತ್ ದಿ ಅರೈವಲ್ ಆಫ್ ಗಾಂಧೀಜಿ. ನೋಡಿ, ಗಾಂಧೀಜಿ ನಾನು ಆಲ್ರೆಡಿ ಹೇಳ್ದಾಗೆ ಗಾಂಧೀಜಿ ಬರೋವರೆಗೂ ಒಂಥರ ಇತ್ತು ಫ್ರೀಡಮ್ ಫೈಟಿಂಗು, ಮತ್ತು ಅವ್ರು ಬಂದ ಮೇಲೆ ಒಂಥರ ಚೇಂಜ್ ಆಯಿತು. ಈ ಎಂಪ್ಲಾಯ್ಡ್ ಪ್ಯಾಸಿವ್ ರೆಸಿಸ್ಟೆನ್ಸ್, ನಾನ್ ವೈಲೆನ್ಸ್ ಆ್ಯಂಡ್ ಸತ್ಯಾಗ್ರಹ ಆ್ಯಸ್ ಮೈನ್ ಸ್ಟ್ರಾಟಜೀಸ್ ಇನ್ ದಿಸ್ ಸ್ಟ್ರಗಲ್ಸ್. ಇವ್ರೇನು ಮಾಡಿದ್ರೆ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದರೆ ನಾವು ನಿಮ್ಗೆ ಹೊರಟೋಗ್ರಿ ಇಲ್ಲಿಂದ, ನಾವು ನಿಮ್ಗೆ ಹೊಡಿತೀವಿ ಬಡಿತೀವಿ ಈ ಥರ ಎಲ್ಲ ಏನಿಲ್ಲ. ಒಂಥರ ಅವ್ರ ಜೊತೆಗೆ ಇದ್ಕೊಂಡು ನೀವು ಏನು ಮಾಡಿದ್ರು ನಾವು ಅದಕ್ಕೆ ಕೋಆಪ್ರೇಟ್ ಮಾಡಲ್ಲ, ನೀವೇನು ರೂಲ್ಸ್ ಮಾಡಿದ್ರು ನಾವು ಅದಕ್ಕೆ ಕೋಆಪ್ರೇಟ್ ಮಾಡಲ್ಲ, ಈ ಟೈಪಲ್ಲಿ ಮಾಡ್ಕೊಂಬರ್ತಾರೆ. ಮತ್ತು ಯಾರಿಗೂ ಹೊಡಿಯೋದು ಬಡಿಯೋದು ಮಾಡ್ತಾ ಇರಲ್ಲ, ಬರೀ ಸತ್ಯಾಗ್ರಹ, ಪ್ರೊಟೆಸ್ಟ್ ಇದರಲ್ಲೇ ಮಾಡ್ತಾ ಇರ್ತಾರೆ. ಹಿ ಯೂಸ್ ಟು ಎಕ್ಸ್ಪ್ರೆಸ್ ಹಿಸ್ ಥಾಟ್ಸ್ ಇನ್ ಪಿರಿಯಾಡಿಕಲ್ಸ್ ಲೈಕ್ ಯಂಗ್ ಇಂಡಿಯಾ ಆ್ಯಂಡ್ ಅರಿಜನ್. ನೋಡಿ, ಗಾಂಧೀಜಿಯವರು ಏನು ಮಾಡ್ತಾ ಇರ್ತಾರೆ, ಕೆಲವು ನ್ಯೂಸ್ ಪೇಪರ್ ಮತ್ತು ಪಿರಿಯಾಡಿಕಲ್ಸ್ ಎಲ್ಲ ಮ್ಯಾಗ್ಝಿನ್ಸ್ ಇರುತ್ತಲ್ಲ ಅಂಥದ್ರಲ್ಲಿ ಇವ್ರ ಥಾಟ್ಸ್ನ, ಇವ್ರ ಫಿಲಾಸಫಿ ಏನಿದೆ, ಯಾವ ಥರ ಇರಬೇಕು,
ನಾವು ಯಾವ ರೀತಿ ನಾನ್ ವೈಲೆನ್ಸ್ ಆಚರಣೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಕೂಡ ಬರಿತಾ ಇರ್ತಾರೆ. ಮೀನಿಂಗ್ಫುಲ್ ಅಚೀವ್ಮೆಂಟ್ಸ್ ಆಫ್ ಗಾಂಧೀಜಿ ಸ್ಟ್ರಗಲ್. ಗಾಂಧೀಜಿಯವರ ಸ್ಟ್ರಗಲಲ್ಲಿ ಏನೇನು ಮೇಜರ್ ಫ್ಯಾಕ್ಟರ್ಸ್ ಇತ್ತು ಅದನ್ನು ಕೂಡ ನೋಡೋಣ ನಾವು. ಮೊದಲನೇದು ಬಂದು ಸತ್ಯಾಗ್ರಹ ಅಂತ. ಸತ್ಯಾಗ್ರಹ ಈಸ್ ಒನ್ ಆಫ್ ದಿ ಮೇಜರ್ ಮೆಥಡ್ಸ್ ಆಫ್ ಪ್ರೊಟೆಸ್ಟ್ಸ್ ಆಫ್ ಗಾಂಧೀಜಿ. ಇದು ಇಂಪಾರ್ಟೆಂಟ್ ಮೆಥಡ್ ಆಗಿದೆ. ದಿ ವರ್ಡ್ ಸತ್ಯಾಗ್ರಹ ಮೀನ್ಸ್ ದಿ ಅಸರ್ಷನ್ ಆಫ್ ಟ್ರೂತ್, ಅಂದರೆ ನಿಜನ ಹೇಳೋ ಅಂಥದ್ದು ಅಥವಾ ನಿಜಕ್ಕೋಸ್ಕರ ನಿಂತ್ಕೊಳ್ಳೋದು ಅಂತ ಅರ್ಥ. ಇಟ್ ವಾಸ್ ಒನ್ ಆಫ್ ದಿ ಮೇಜರ್ ವೆಪನ್ಸ್ ಈ ಎಂಪ್ಲಾಯ್ಡ್ ಇನ್ ಸೌತ್ ಆಫ್ರಿಕಾ. ಇದು ತುಂಬ ಮೇಜರ್ ವೆಪನ್ ಆಗಿರುತ್ತೆ ಇವರು ಸೌತ್ ಆಫ್ರಿಕಾದಲ್ಲಿ ಎಂಪ್ಲಾಯ್ ಮಾಡಿದ್ದಂಥದ್ದು. ಅಂದರೆ ಸೌತ್ ಆಫ್ರಿಕಾದಲ್ಲಿ ಇದನ್ನು ತುಂಬ ಯೂಸ್ ಮಾಡಿದ್ರು. ಇಟ್ ಈಸ್ ಇಸ್ ಮಾರಲ್ ವೆಪನ್, ಇಟ್ ಈಸ್ ಬೇಸ್ಡ್ ಆನ್ ನಾನ್ ವೈಲೆನ್ಸ್. ಇದು ಇವ್ರ ಮಾರಲ್ ವೆಪನ್ನು ಆಗಿರುತ್ತೆ ಮತ್ತು ಇದು ನಾನ್ ವೈಲೆನ್ಸ್ ಬೇಸ್ಡ್ ಮೇಲೆ ಆಗಿರುತ್ತೆ. ಅಂದರೆ ಯಾವುದೇ ರೀತಿ ಗಲಾಟೆ ಇಲ್ಲದೆ, ಹೊಡೆದಾಟ ಬಡದಾಟ ಇಲ್ಲದೆ. ಇಟ್ ಮೀನ್ಸ್ ಅಸರ್ಟಿಂಗ್ ದಿ ರೈಟ್ಫುಲ್ ಪ್ಲೇಸ್ ಆಫ್ ಟ್ರೂತ್ ಬೈ ಎಂಪ್ಲಾಯಿಂಗ್ ಪೀಸ್ಫುಲ್ ಮೀನ್ಸ್. ಅಂದರೆ ಇದು ಸತ್ಯನೇ ಹೇಳ್ಕೊಂಡು ಪೀಸ್ಫುಲ್, ಅಂದರೆ ಗಲಾಟೆಗಳು ಮಾಡದೆ ನಿಜಕ್ಕೋಸ್ಕರ ನಿಂತ್ಕೊಳ್ಳೋ ಅಂಥದ್ದು, ನಿಜಕ್ಕೋಸ್ಕರ ಹೋರಾಟ ಮಾಡೋವಂಥದ್ದು. ದಿ ಯೂಸ್ ಆಫ್ ದಿಸ್ ವೆಪನ್ ಈಸ್ ಒನ್ ಆಫ್ ದಿ ಮೇಜರ್ ಸೋಷಿಯಲ್ ಎಕ್ಸ್ಪ್ಲೋರೇಷನ್ ಆಸ್ ಎವನ್ ಟೇಕನ್ ಪ್ಲೇಸ್ ಇನ್ ಹ್ಯೂಮನ್ ಹಿಸ್ಟ್ರಿ. ನೋಡಿರಿ, ಗಾಂಧೀಜಿಯವರು ಈ ಮೆಥಡ್ ತರೋದಕ್ಕೂ ಮೊದಲು ಈ ಥರ ಎಲ್ಲೂ ಸ್ಟ್ರೈಕ್ ನಡೀತಾ ಇರಲಿಲ್ಲ, ಎಲ್ಲೂ ಪ್ರೊಟೆಸ್ಟು ಆಂದೋಲನ ಏನೂ ನಡೀತಾ ಇರಲಿಲ್ಲ. ಎಲ್ಲ ಕೂಡ ಹೊಡೆದಾಟ ಬಡದಾಟ ಇಲ್ಲ ಧಿಕ್ಕಾರಕ್ಕೆ ಹೋಗೋದು ಅಥವಾ ಆ ಟೈಪಲ್ಲೇ ನಡೀತಾ ಇತ್ತು. ಆದರೆ ಇದು ಬಂದ ಮೇಲೆ ತುಂಬ ಒಂದು ರೆವಲ್ಯೂಷನ್ ಟೈಪ್ ಆಗೋಯ್ತು. ಅಂದರೆ ಈ ಟೈಪಲ್ಲಿ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ಅಲ್ಲಿವರೆಗೂ. ಅಹಿಂಸಾ. ಅಹಿಂಸಾ ಇಸ್ ದಿ ಬೇಸಿಕ್ ಟ್ರೈಟ್ ಆಫ್ ಗಾಂಧೀಜಿ ಸ್ಟ್ರಗಲ್. ಗಾಂಧೀಜಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇವ್ರ ಸ್ಟ್ರಗಲ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅಹಿಂಸೆ ಅನ್ನೋದು, ಅಂದರೆ ನಾನ್ ವೈಲೆನ್ಸ್. ಯಾರಿಗೂ ಹೊಡೆಯೋದು ಬಡಿಯೋದು ಮಾಡಲ್ಲ. ಈ ಫರ್ಮ್ಲಿ ಬಿಲೀವ್ಡ್ ದಟ್ ಒನ್ ಶುಡ್ ಫೇಸ್ ವೈಲೆನ್ಸ್ ವಿತ್ ಅಹಿಂಸಾ ಆ್ಯಂಡ್ ಸತ್ಯಾಗ್ರಹ. ಇವ್ರು ಏನು ಬಿಲೀವ್ ಮಾಡ್ತಾಯಿದ್ರು ಅಂದರೆ ಎದುರುಗಡೆ ಅವರು ನಿಮ್ಗೆ ಏನಾದರೂ ವೈಲೆನ್ಸ್ ಮಾಡಿದ್ರೆ, ಅಂದರೆ ಹೊಡಿಯೋಕ್ಕೆ ಬಂದರೆ, ತೊಂದರೆ ಕೊಡೋಕ್ಕೆ ಬಂದರೆ ನೀವು ಅಪೋಸಿಟಾಗಿ ತೊಂದರೆ ಕೊಡಬಾರ್ದು, ನಾವು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅಂತಲೇ ಇವರು ಹೇಳ್ಕೊಟ್ಟಿದ್ದು. ಗಾಂಧೀಜಿ ಎಂಪ್ಲಾಯ್ಡ್ ಮದರ್ಲಿ ಸ್ಟ್ರಾಟಜೀಸ್ ಸಚ್ ಆಸ್ ಅಹಿಂಸಾ, ಸತ್ಯಾಗ್ರಹ ಆ್ಯಂಡ್ ಫಾಸ್ಟಿಂಗ್ ಅಗೇನ್ಸ್ಟ್ ದಿ ಬ್ರೂಟಲ್ ಫೋರ್ಸ್ ಆಫ್ ದಿ ಬ್ರಿಟಿಷ್ ಲೈಕ್ ಮಿಲಿಟ್ರಿ, ಪೊಲೀಸ್ ಆ್ಯಂಡ್ ಲಾ. ನೋಡಿ, ಬ್ರಿಟಿಷ್ ಅವ್ರು ಏನು ಮಾಡ್ತಾಯಿದ್ರು, ಯಾರೇ ಒಬ್ಬರು ಸ್ಟ್ರೈಕ್ ಮಾಡ್ತಾ ಇರಲಿ, ಅಲ್ಲಿ ಗಲಾಟೆ ಆಗಲಿ, ಅವ್ರ ನಮ್ಮ ಮೇಲೆ ಧಿಕ್ಕಾರಕ್ಕೆ ಹೋಗಲಿ, ಹೊಡೀಲಿ ಅಂತ ನೋಡ್ತಾಯಿದ್ರು. ಇಮ್ಮಿಡಿಯೇಟಾಗಿ ಏನು ಮಾಡಿದ್ರು, ಮಿಲಿಟ್ರಿ, ಪೊಲೀಸ್ ಎಲ್ಲ ಯೂಸ್ ಮಾಡಿಕೊಂಡು ಅವ್ರಿಗೆ ಜೈಲಿಗೆ ಹಾಕೋದು, ಹೊಡಿಯೋದು, ಶೂಟ್ ಮಾಡೋದು, ಈ ಟೈಪೆಲ್ಲ ಮಾಡ್ತಾಯಿದ್ರು. ಆದರೆ ಗಾಂಧೀಜಿಯವ್ರು ಬಂದಮೇಲೆ ಏನಾಯಿತು, ಇವ್ರು ಯಾವುದೇ ಗಲಾಟೆ ಮಾಡಲ್ಲ, ನಿಜನೇ ಹೇಳ್ತಾರೆ, ಮತ್ತು ಅಹಿಂಸೆಯಿಂದ ಇವರು ನಾನ್ ವೈಲೆನ್ಸಿಂದ ಒಳ್ಳೆ ಇದರಿಂದ, ಮತ್ತು ಫಾಸ್ಟಿಂಗ್ ಅಂದರೆ ಉಪವಾಸ ಇರೋದು, ಈ ಥರ ಮಾಡಿ ಇವರು ಫ್ರೀಡಮ್ ಸ್ಟ್ರಗಲ್ನ ಮಾಡ್ತಾ ಇರ್ತಾರೆ. ದಿ ಡಿಫೀಟ್ ಆಫ್ ದಿ ಮೈಟಿ ಇಂಗ್ಲೀಷ್ ಇನ್ ದಿ ಹ್ಯಾಂಡ್ಸ್ ಆಫ್ ಗಾಂಧೀಜಿ ಇಟ್ ಸೆಲ್ಫ್ ಇಸ್ ಎ ಸ್ಟ್ರಾಂಗ್ ಮೆಸೇಜ್ ಇನ್ ದಿ ಆ್ಯನಲ್ಸ್ ಆಫ್ ದಿ ಹಿಸ್ಟ್ರಿ. ನೋಡಿ, ಬ್ರಿಟಿಷ್ ಅವರು ತುಂಬ ಮೈಟಿ ಆಗಿದ್ರು, ಇವರು ದೊಡ್ಡ ಜರ್ಮನಿನೇ ಸೋಲಿಸಿದ್ರು, ಅಂಥ ಸ್ಟ್ರಾಂಗ್ ದೇಶಗಳನ್ನೆಲ್ಲ ಎದುರಾಕೊಂಡಿದ್ರು. ಆ ಥರ ಟಾಪ್ ಪವರ್ಸ್ ಆಗಿದ್ರು, ಯಾವುದು ಬ್ರಿಟನ್ ಮತ್ತು ಫ್ರಾನ್ಸ್. ಅಂಥದ್ರಲ್ಲಿ ಈ ಬ್ರಿಟನ್ನ ಇವರು ನಾನ್ ವೈಲೆನ್ಸಿಂದ ಸೋಲಿಸಿದ್ರು. ಅದು ತುಂಬ ಗ್ರೇಟ್ ಅಚೀವ್ಮೆಂಟ್ ಕೂಡ ಆಗಿದೆ. ಯೂನಿಟಿ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಮ್. ಗಾಂಧೀಜಿ ಆಲ್ವೇಸ್ ಚಾಂಪಿಯನ್ ದಿ ಯೂನಿಟಿ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಮ್ಸ್ ಡ್ಯೂರಿಂಗ್ ದಿ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ನೋಡಿ, ನಮ್ಮ ಫ್ರೀಡಮ್ ಸ್ಟ್ರಗಲ್ ಪಾರ್ಟ್ ತೊಗೊಂಡ್ರೆ ಅದರಲ್ಲಿ ಸುಮಾರು ಜನ ಹಿಂದೂ ಮುಸ್ಲಿಂ ಯೂನಿಟಿಗೆ ಟ್ರೈ ಮಾಡಿದ್ದಾರೆ. ಆದರೆ ಗಾಂಧೀಜಿಯವರು ಟ್ರೈ ಮಾಡಿದಷ್ಟು ಯಾರೂ ಕೂಡ ಮಾಡಿಲ್ಲ. ನಾವಿಬ್ಬರು ಯುನೈಟ್ ಆಗಿದ್ರೆ ಮಾತ್ರ ಬ್ರಿಟಿಷ್ ಅವ್ರನ್ನ ನಾವು ಓಡ್ಸೋಕ್ಕಾಗೋದು ಅಂತ ಇವ್ರು ಹೇಳಿದ್ರು. ಈ ಬಿಲೀವ್ ದಟ್ ವಿತೌಟ್ ಯೂನಿಟಿ ಅಮಾಂಗ್ ಹಿಂದೂ ಆ್ಯಂಡ್ ಮುಸ್ಲಿಮ್ಸ್, ಓಕೆ, ಇಂಡಿಪೆಂಡೆನ್ಸ್ ಬರೋಕ್ಕಾಗಲ್ಲ ಯೂನಿಟಿ ಇಲ್ಲ ಅಂದರೆ ಅಂತ ಹೇಳಿದ್ರು. ಆ್ಯಂಡ್ ಆಲ್ಸೋ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಸರ್ವೈವ್ ಆಸ್ ಎ ನೇಷನ್ ಇನ್ ಫ್ಯೂಚರ್. ಇವ್ರು ಇನ್ನೂ ಏನು ಹೇಳಿದ್ರು ಅಂದರೆ, ನಾವು ಬರೀ ಬ್ರಿಟಿಷವ್ರನ್ನ ಓಡಿಸೋವರೆಗೂ ಮಾತ್ರ ಅಲ್ಲ, ಬ್ರಿಟಿಷವ್ರನ್ನ ಓಡಿಸಿದ್ವಿ ಅಂದರೂ ಕೂಡ ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳಿದ್ರೆ ನಾವೊಂದು ದೇಶ ಆಗಿ ಸರ್ವೈವ್ ಆಗೋಕ್ಕೆ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಈ ಆಲ್ವೇಸ್ ಸೆಡ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ ಆರ್ ಟೂ ಐಸ್ ಆಫ್ ಮದರ್ ಇಂಡಿಯಾ. ಇವ್ರೇನು ಹೇಳ್ತಾಯಿದ್ರು, ಹಿಂದೂ ಮತ್ತು ಮುಸ್ಲಿಮ್ ಇಬ್ಬರು ಕೂಡ ಭಾರತ ಮಾತೆಯ ಎರಡು ಕಣ್ಣುಗಳಿದ್ದಾಗೆ ಅಂತ. ಡ್ಯೂರಿಂಗ್ ದಿ ಖಿಲಾಫತ್ ಮೂಮೆಂಟ್ ದಿ ಕಾಂಗ್ರೆಸ್ ಎಕ್ಸ್ಪ್ರೆಸ್ ಇಟ್ಸ್ ಸಪೋರ್ಟ್. ನೋಡಿ, ಖಿಲಾಫತ್ ಮೂಮೆಂಟ್ ಅಂತ ನಡೆಯುತ್ತೆ, ಫರ್ದರ್ ಅದನ್ನು ನೋಡೋಣ. ಆಗ ಕೂಡ ಕಾಂಗ್ರೆಸ್ ಅವರು ಇದಕ್ಕೆ ಸಪೋರ್ಟ್ ವ್ಯಕ್ತಪಡಿಸ್ತಾರೆ. ನೋಡಿ, ಗಾಂಧೀಜಿಯವರು ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂತ ಶುರು ಮಾಡ್ತಾರೆ. ಇದು ಏನಕ್ಕೆ ಶುರುವಾಯಿತು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅನ್ನೋದನ್ನು, ಕೆಲವು ಇವೆಂಟ್ಸ್ ಇದೆ, ಆ ಒಂದೊಂದು ಇವೆಂಟ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಅಂತ. ಮ್ಯಾಸಕರ್ ಅಂದರೆ ಒಂದು ರೀತಿ ಸುಮ್ಮನೆ ಜನನ ಸಾಯಿಸ್ಕೊಂಡು ಹೋಗೋದು, ಅಂದರೆ ತಪ್ಪು ಮಾಡಿಲ್ಲ ಅಂದರೂ ಕೂಡ ಸಾಯಿಸ್ತಾ ಇರೋದು, ಆ ಟೈಪ್ ಮ್ಯಾಸಕರ್ ಅಂದರೆ. ಈ ಥರ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಅಂತ ಒಂದು ನಡೆಯುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಇವೆಂಟ್ ಅಂತ ಹೇಳ್ಬೋದು ನಮ್ಮ ಫ್ರೀಡಮ್ ಮೂಮೆಂಟಲ್ಲಿ. ದಿ ಬ್ರಿಟಿಷ್ ಇಂಪ್ಲಿಮೆಂಟೆಡ್ ರೌಲಟ್ ಆ್ಯಕ್ಟ್ ಇನ್ 1919. ನೋಡಿ, ರೌಲಟ್ ಆ್ಯಕ್ಟ್ ಅಂತ ಒಂದು 1919 ಇಂಪ್ಲಿಮೆಂಟ್ ಮಾಡ್ತಾರೆ. ಥ್ರೂ ದಿಸ್ ಆ್ಯಕ್ಟ್ ದ ಬ್ರಿಟಿಷ್ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದಿ ನ್ಯಾಷನಲಿಸ್ಟ್ಸ್. ಇದರಿಂದ ಏನು ಮಾಡ್ತಾರೆ, ಈ ರೌಲಟ್ ಆ್ಯಕ್ಟ್ ಅಂತ ಮಾಡಿ ನ್ಯಾಷನಲಿಸ್ಟ್ ಯಾರು ಇರ್ತಾರೆ, ಅಂದರೆ ಇಂಡಿಯಾಗೋಸ್ಕರ ಫ್ರೀಡಮ್ಗೋಸ್ಕರ ಹೋರಾಟ ಮಾಡೋರು, ಇವ್ರನ್ನೆಲ್ಲ ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅಂಡರ್ ದಿಸ್ ಆ್ಯಕ್ಟ್ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂದರೆ, ದೇ ಕುಡ್ ಅರೆಸ್ಟ್ ಎ ಮ್ಯಾನ್ ಆ್ಯಂಡ್ ಡಿಕ್ಲೇರ್ ಹಿಮ್ ಆಸ್ ಎನ್ ಅಫೆಂಡರ್ ಇನ್ ದಿ ಕೋರ್ಟ್ ಆಫ್ ಲಾ. ನೋಡಿ,
ಈ ಆ್ಯಕ್ಟ್ ಪ್ರಕಾರ ಯಾವುದೇ ಡೌಟ್ ಬಂದರೂ ಕೂಡ ಅವನ್ನ ಅರೆಸ್ಟ್ ಮಾಡಿಬಿಡ್ಬೋದು. ಅರೆಸ್ಟ್ ಮಾಡಿಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಇವನ ಮೇಲೆ ನಮ್ಗೆ ಡೌಟ್ ಇತ್ತು ಅಂತೇಳಿ ಅವನ್ನ ಜೈಲಿಗೆ ಹಾಕ್ಬಿಡ್ಬೋದು. ಈ ಟೈಪ್ ಇತ್ತು. ದಿಸ್ ಸ್ನ್ಯಾಚ್ಡ್ ಅವೇ ದಿ ರೈಟ್ಸ್ ಆಫ್ ಪೀಪಲ್ ಟು ಅಸೆಂಬಲ್ ಫಾರ್ ಮೇಕಿಂಗ್ ಅಸೋಸಿಯೇಷನ್ಸ್ ಆ್ಯಂಡ್ ದ ಫ್ರೀ ರೈಟ್ ಆಫ್ ಎಕ್ಸ್ಪ್ರೆಷನ್ ಫ್ರಮ್ ದಿ ಪೀಪಲ್. ಇದರಿಂದ ಏನಾಯಿತು, ಯಾರೂ ಒಂದು ಕಡೆ ಸೇರಿ ಮೀಟಿಂಗ್ ಮಾಡೋ ಹಂಗಿರಲಿಲ್ಲ, ಮತ್ತು ಅಸೋಸಿಯೇಷನ್ ಅಂದರೆ ಗ್ರೂಪ್ಸ್ ಮಾಡ್ಕೊಳ್ಳೋ ಆಗಿರಲಿಲ್ಲ, ಮತ್ತು ಅವ್ರಿಗೆ ಅನಿಸಿದ್ದು ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧ ಕೆಟ್ಟದೇನಾದರೂ ಅನ್ನಿಸಿದ್ರೆ ಅದನ್ನು ಈಚೆ ಹೇಳೋ ಆಗಿಲ್ಲ. ಯಾವ್ದು ಮಾಡಿದ್ರು ಈ ಆ್ಯಕ್ಟ್ ಪ್ರಕಾರ ಜೈಲಿಗೆ ಹಾಕ್ಬಿಡೋರು. ಗಾಂಧೀಜಿ ಫಾರ್ಮ್ಡ್ ಅನ್ ಅಸೋಸಿಯೇಷನ್ ಕಾಲ್ಡ್ ಸತ್ಯಾಗ್ರಹ ಸಭಾ ಟು ಅಪೋಸ್ ದಿಸ್. ಗಾಂಧೀಜಿಯವರು ಏನು ಮಾಡ್ತಾರೆ, ಇದನ್ನು ಅಪೋಸ್ ಮಾಡೋಕ್ಕೆ ನೀವು ಏನು ಹೇಳ್ತೀರಾ, ನಿಮ್ಮ ರೂಲ್ ನಮ್ಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಸತ್ಯಾಗ್ರಹ ಸಭಾನ ಶುರು ಮಾಡ್ತಾರೆ. ಬೈ ಯುಟಿಲೈಸಿಂಗ್ ನ್ಯೂಮರಸ್ ಪೊಲಿಟಿಕಲ್ ಮೆಥಡ್ಸ್ ಲೈಕ್ ಹ್ಯೂಜ್ ಪಬ್ಲಿಕ್ ಮಾರ್ಚಸ್ ಆ್ಯಂಡ್ ಮೀಟ್ಸ್ ಅಲಾಂಗ್ ಬಾಯ್ಕಾಟ್ಸ್ ದಿ ಆ್ಯಕ್ಟ್ ವಾಸ್ ಅಪೋಸ್ಡ್. ನೋಡಿ, ಈ ರೀತಿ ಜಾಸ್ತಿ ಜನನ ಸೇರಿಸಿ ಪಬ್ಲಿಕ್ ಮಾರ್ಚಸ್ ಮಾಡೋದು, ಜೊತೆಲಿ ನಡ್ಕೊಂಡು ಹೋಗೋದು, ಅಥವಾ ಮೀಟಿಂಗ್ಗಳು ಮಾಡೋದು ಸ್ಟೇಜ್ ಮೇಲೆ ಆ ಥರ, ಮತ್ತು ಬಾಯ್ಕಾಟ್ ಮಾಡೋದಿರ್ಬೋದು, ಪ್ರೊಟೆಸ್ಟ್ ಮಾಡೋದು, ಇದೆಲ್ಲ ಮಾಡಿಬಿಟ್ಟು ಈ ಒಂದು ಮೂವ್ನ ಇವರು ಅಪೋಸ್ ಮಾಡ್ತಾರೆ, ರೌಲಟ್ ಆ್ಯಕ್ಟ್ನ. ದಿ ಬ್ರಿಟಿಷ್ ಗೌರ್ಮೆಂಟ್ ಡಿಸೈಡೆಡ್ ಟು ಸಪ್ರೆಸ್ ದಿ ಎಜಿಟೇಷನ್ಸ್ ಅಗೇನ್ಸ್ಟ್ ರೌಲಟ್ ಆ್ಯಕ್ಟ್. ನೋಡಿ, ಬ್ರಿಟಿಷ್ ಗೌರ್ಮೆಂಟ್ ಏನು ಅಂದ್ಕೊಳ್ತಾರೆ, ನಾವೇನಾದರೂ ಮಾಡಿ ಎಜಿಟೇಷನ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ ರೌಲಟ್ ಆ್ಯಕ್ಟ್ ವಿರುದ್ಧವಾಗಿ, ಇದನ್ನು ಸಪ್ರೆಸ್ ಮಾಡಬೇಕು, ಅಂದರೆ ತಣ್ಣಗಾಗಿಸ್ಬೇಕು ಅಂದ್ಕೊಳ್ತಾರೆ. ಒನ್ ಡೇ ಗಾಂಧಿ ಹ್ಯಾಡ್ ಕಾಲ್ಡ್ ಫಾರ್ ಹರ್ತಾಳ್ ಆನ್ April 6, 1919. ಹರ್ತಾಳ್ ಅಂದರೆ ಬಂದ್ ಅಂತ, ಆ ಟೈಪ್. ಗಾಂಧೀಜಿಯವರು April 6, 1919 ಒಂದು ಬಂದ್ ಕರೀತಾರೆ ಅವರು. ಡಾಕ್ಟರ್ ಫಕ್ರುದ್ದೀನ್ ಆ್ಯಂಡ್ ಡಾಕ್ಟರ್ ಸತ್ಯಪಾಲ್ ಆ್ಯಂಡ್ ವೇರಿಯಸ್ ಅದರ್ ಲೀಡರ್ಸ್ ವೇರ್ ಅರೆಸ್ಟೆಡ್ ಇನ್ ಪಂಜಾಬ್. ಈ ಟೈಮಲ್ಲಿ ಇದನ್ನು ಯಾರ್ಯಾರು ಈ ಥರ ಪ್ರೊಟೆಸ್ಟಲ್ಲಿ ಭಾಗಿಯಾಗ್ತಾರೆ ಅವ್ರನ್ನೆಲ್ಲ ಕೂಡ ಫಕ್ರುದ್ದೀನ್ ಇರ್ಬೋದು, ಸತ್ಯಪಾಲ್ ಇರ್ಬೋದು, ಈ ಥರ ಎಷ್ಟೊಂದು ಲೀಡರ್ಸ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತಾರೆ ಪಂಜಾಬಲ್ಲಿ. To protest this arrest, the people had assembled in Jallianwala Bagh on April 13, 1919 on the day of ಬೈಸಾಖಿ ಫೆಸ್ಟಿವಲ್. ಆ ಪಂಜಾಬ್ ರೀಜನಲ್ಲಿ ಬೈಸಾಖಿ ಫೆಸ್ಟಿವಲ್ ಒಂದು ಹಬ್ಬ ನಡೆಯುತ್ತೆ. ಆ ದಿನ April 13, 1919 ಇಲ್ಲಿ ಏನು ಮಾಡ್ತಾರೆ, ಇದನ್ನೆಲ್ಲ ಅವ್ರಿಗೆ ಪ್ರೊಟೆಸ್ಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಜಲಿಯನ್ವಾಲಾ ಬಾಗ್ ಅಂತ ಒಂದು ಗ್ರೌಂಡ್ ಇರುತ್ತೆ, ಒಂದು ಜಾಗ, ಖಾಲಿ ಜಾಗ, ಅಲ್ಲಿಗೆಲ್ಲ ಬರ್ತಾರೆ ಜನ. ದಿ ಮಿಲಿಟರಿ ಜನರಲ್ ಆಫ್ ಅಮೃತ್ಸರ್ ಜನರಲ್ ಡಯರ್ ಫೈರ್ಡ್ ಅಟ್ ದ ಪೀಸ್ಫುಲಿ ಅಸೆಂಬಲ್ಡ್ ಪೀಪಲ್ ಆ್ಯಂಡ್ ಕಿಲ್ಡ್ ಅರೌಂಡ್ 380 ಪ್ರೊಟೆಸ್ಟರ್ಸ್. ನೋಡಿ, ಜನರಲ್ ಡಯರ್ ಅಂತ ಇರ್ತಾನೆ ಒಬ್ಬ ವ್ಯಕ್ತಿ, ಇವನಿಗಂದರೆ ಇಂಡಿಯನ್ಸ್ ಕಂಡ್ರೆ ಆಗ್ತಾ ಇರಲ್ಲ ಇವನಿಗೆ. ಅದಕ್ಕೆ ಏನು ಮಾಡ್ತಾನೆ ಅಂದರೆ, ಜನ ಎಲ್ಲ ಫುಲ್ಲು ಆ ಗ್ರೌಂಡ್ ಒಳಗೆ ಬರೋ ಥರ ನೋಡಿಬಿಟ್ಟು ಎಲ್ಲೂ ಈಚೆ ಹೋಗೋಕ್ಕೆ ಜಾಗ ಇಲ್ಲದೇ ಇರೋ ಥರ ಇವನು ಗನ್ಮನ್ಸ್ನ ನಿಲ್ಲಿಸ್ಬಿಟ್ಟು ಫೈರಿಂಗ್ ಸ್ಕ್ವಾಡ್ ಅಂತಲೂ ಕೂಡ ಕರೀತಾರೆ, ಆ ಟೈಪಲ್ಲಿ ಶೂಟ್ ಮಾಡಿಸ್ಬಿಡ್ತಾನೆ ಜನನ. ಆಗ ಜನ ಎಲ್ಲ ಎಲ್ಲಿದ್ದ ಇರೋರು ಅಲ್ಲೇ ಸತ್ತೋಗ್ತಾರೆ, ಮತ್ತು ಎಷ್ಟೊಂದು ಜನ ಓಡೋಗೋಕೆ ಹೋಗಿ ಒಬ್ರನ್ನೊಬ್ರು ತುಳಿದು ಕೂಡ ಸತ್ತೋಗ್ಬಿಡ್ತಾರೆ. ಅದರಲ್ಲಿ 380 ಜನ ಪ್ರೊಟೆಸ್ಟರ್ಸು ಸತ್ತೋಗ್ತಾರೆ. ಥೌಸಂಡ್ಸ್ ವೇರ್ ಇಂಜೂರ್ಡ್, ಅಂದರೆ 1000 ಜನಕ್ಕೆ ಗಾಯಗಳಾಗುತ್ತೆ. ದಿಸ್ ಇನ್ಸಿಡೆಂಟ್ ಸ್ಯಾಡೆಂಡ್ ಪೀಪಲ್ ಲೈಕ್ ಗಾಂಧೀಜಿ ಆ್ಯಂಡ್ ಅದರ್ಸ್. ಇದರಿಂದ ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಯಾರ್ಯಾರಿದ್ರು ಆ ಟೈಮಲ್ಲಿ, ಇನ್ಕ್ಲೂಡಿಂಗ್ ಗಾಂಧಿ, ಇವ್ರಿಗೆಲ್ಲ ಕೂಡ ತುಂಬ ಬೇಜಾರಾಗೋಗುತ್ತೆ. ಮಿಲಿಟರಿ ರೂಲ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ಪಂಜಾಬ್ ಆಫ್ಟರ್ ದಿಸ್ ಇನ್ಸಿಡೆಂಟ್. ಇದಾದಮೇಲೆ ಮಿಲಿಟರಿ ರೂಲ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅಂದರೆ ಮಿಲಿಟರಿಯವರೇ ಬಂದು ಡೈರೆಕ್ಟಾಗಿ ರೂಲ್ ಮಾಡೋ ಥರ. ರವೀಂದ್ರನಾಥ್ ಟ್ಯಾಗೋರ್ ರಿಟರ್ನ್ಡ್ ಈಸ್ ನೈಟ್ಹುಡ್ ಅವಾರ್ಡ್ ಬ್ಯಾಕ್ ಅಪೋಸಿಂಗ್ ದಿಸ್ ಮೈಂಡ್ಲೆಸ್ ವೈಲೆನ್ಸ್. ರವೀಂದ್ರನಾಥ್ ಟ್ಯಾಗೋರ್ ಅಂತ ಇರ್ತಾರೆ, ಅವರು ಕೂಡ ಅವ್ರಿಗೆ ನೈಟ್ಹುಡ್ ಕೊಟ್ಟಿರ್ತಾರೆ. ನೈಟ್ಹುಡ್ ಅಂದರೆ ಒಂಥರ ಅವಾರ್ಡ್ ಟೈಪಲ್ಲಿ, ಅದನ್ನು ಕೂಡ ವಾಪಸ್ ಕೊಡ್ತಾರೆ. ಏನಿದು ಇಷ್ಟ ಬಂದಂಗೆ ಶೂಟ್ ಮಾಡ್ತಾ ಇದ್ದೀರಾ, ಅವ್ರು ಏನಾದರೂ ನಿಮಗೆ ಕಲ್ಲು ಹೊಡೆದ್ರಾ, ಇಲ್ಲ ನಿಮಗೇನಾದರೂ ತೊಂದರೆ ಮಾಡ್ತಾಯಿದ್ರಾ ಅಂತೇಳಿ ಅವರು ಕೂಡ ಅಂದರೆ ಒಂಥರ ಅವಾರ್ಡ್ ವಾಪಸ್ ಮಾಡ್ತಾರೆ. ದಿಸ್ ಬಿಕೇಮ್ ದಿ ರೀಸನ್ ಫಾರ್ ದಿ ಲಾಂಚ್ ಆಫ್ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಬೈ ಗಾಂಧಿ. ಈ ಒಂದು ಜಲಿಯನ್ವಾಲಾ ಬಾಗ್ ಮ್ಯಾಸಕರಿಂದ ಗಾಂಧೀಜಿಯವ್ರು ಏನು ಮಾಡ್ತಾರೆ, ಇದನ್ನು ವ್ಯತಿರೇಕಿಸ್ಬಿಟ್ಟು, ಅಂದರೆ ಇದು ಬೇಡ, ಈ ಥರ ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ನಾವು ಬ್ರಿಟಿಷ್ ಅವ್ರಿಗೆ ಕೋಆಪ್ರೇಟ್ ಮಾಡಲ್ಲ ಅಂತ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಅನ್ನೋದನ್ನು ಶುರು ಮಾಡ್ತಾರೆ. ಲೇಟರ್ ಉದ್ದಮ್ ಸಿಂಗ್ ಎ ರೆವಲ್ಯೂಷನರಿ ಕಿಲ್ಡ್ ಜನರಲ್ ಡಯರ್ ಇನ್ ಇಂಗ್ಲೆಂಡ್. ಇದಾದಮೇಲೆ ಉದ್ದಮ್ ಸಿಂಗ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾರೆ, ರೆವಲ್ಯೂಷನರಿ, ನಾವು ಪ್ರೀವಿಯಸ್ ಚಾಪ್ಟರಲ್ಲಿ ಸ್ಟಡಿ ಮಾಡಿದ್ವಲ್ಲ ಭಗತ್ ಸಿಂಗ್ ಟೈಪಲ್ಲಿ, ಆ ಥರನೇ ಇವರು ಕೂಡ ಒಬ್ಬರು ರೆವಲ್ಯೂಷನರಿ. ಇವರು ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಆ ಜನರಲ್ ಡಯರ್ ಓಡೋಗಿರ್ತಾನೆ ಇಂಗ್ಲೆಂಡ್ಗೆ, ಅಲ್ಲಿ ಹೋಗಿ ಅವನ್ನ ಸಾಯಿಸ್ಬಿಡ್ತಾರೆ. ಇಲ್ಲಿವರೆಗೂ ನಾವು ಜಲಿಯನ್ವಾಲಾ ಬಾಗ್ ಮ್ಯಾಸಕರ್ ಬಗ್ಗೆ ನೋಡಿದ್ವಿ. ಈಗ ನಾವು ಖಿಲಾಫತ್ ಮೂವ್ಮೆಂಟ್ ಅಂತ ಒಂದು ಶುರು ಆಗುತ್ತೆ ಇಂಡಿಯಾದಲ್ಲಿ, ಅದ್ರ ಬಗ್ಗೆ ಕೂಡ ನೋಡೋಣ. ನೋಡಿ, ಖಿಲಾಫತ್ ಮೂವ್ಮೆಂಟ್ದು ರಿಲೇಟೆಡ್ ಬಂದು ಇಂಡಿಯಾ ಅಲ್ಲ, ಇದು ಆ್ಯಕ್ಚುಲಿ ಮೈನ್ ಇವೆಂಟ್ಸ್ ನಡೆಯೋದು ಟರ್ಕಿ ಅಂತ ಒಂದು ದೇಶ ಇರುತ್ತೆ ಅಲ್ಲಿ. ಆದರೆ ಅದಕ್ಕೆ ಅವ್ರಿಗೆ ಸಪೋರ್ಟಾಗಿ ಇಂಡಿಯಾದಲ್ಲಿರೋರೆಲ್ಲ ಕೂಡ ಈ ಮೂವ್ಮೆಂಟ್ನ ಶುರು ಮಾಡ್ಕೊಳ್ಳೋದು. ಏನು ನಡೆಯುತ್ತೆ ನೋಡೋಣ. ದಿ ಸುಲ್ತಾನ್ಸ್ ಆಫ್ ಟರ್ಕಿ ವೇರ್ ಆಲ್ಸೋ ದಿ ರಿಲಿಜಿಯಸ್ ಲೀಡರ್ಸ್ ಆಫ್ ಟರ್ಕಿ ಆ್ಯಂಡ್ ವೇರ್ ಕಾಲ್ಡ್ ಆಸ್ ಕ್ಯಾಲಿಫ್ಸ್. ನೋಡಿ, ಇದಕ್ಕೆ ಬ್ಯಾಕ್ ಡ್ರಾಪ್ ಹೇಳ್ತೀನಿ ನಾನು, ಅಂದರೆ ಒಂದು ಚಿಕ್ಕ ಕತೆ. ನೋಡಿ, ಅಟೋಮನ್ ಟರ್ಕ್ಸ್ ಅಂತ ಒಂದು ದೊಡ್ಡ ಎಂಪೈರ್ ಇರುತ್ತೆ, ಅವ್ರಿಗೂ ಮತ್ತು ಬ್ರಿಟಿಷ್ ಅವ್ರಿಗೂ ಇಬ್ರಿಗೂ ಮಧ್ಯೆ ವಾರ್ ನಡೆಯುತ್ತೆ, World War I ಅಂತ. ಆ World War I ಆಟೋಮನ್ ಟರ್ಕ್ಸ್ ಸೋತೋಗ್ತಾರೆ. ಆಗ ಇವರೇನು ಮಾಡ್ತಾರೆ, ಆ ದೇಶ ಒಂದು ದೊಡ್ಡ ಎಂಪೈರ್ ಏನಿರುತ್ತೆ, ಇಂಡಿಯಾ ಥರನೇ ತುಂಬ ದೊಡ್ಡದು,
ಅದನ್ನು ಎಷ್ಟೊಂದು ಪೀಸ್ ಮಾಡಿಬಿಟ್ಟು ಒಂದಷ್ಟು ಇವರು ಅವರು ಎಲ್ಲ ಹಂಚ್ಕೊಂಡ್ಬಿಟ್ಟು ಒಂದು ದೇಶ ಥರ ಟರ್ಕಿ ಅಂತ ದೇಶ ಈಗಲೂ ಕೂಡ ಇದೆ, ಅದು ಆ ಟರ್ಕಿ ದೇಶನ ಮಾತ್ರ ಉಳಿಸ್ತಾರೆ. ಮತ್ತು ಅಲ್ಲಿ ರಾಜ ರೂಲ್ ಮಾಡ್ತಾ ಇರ್ತಾನೆ, ಸುಲ್ತಾನ್ ರೂಲ್ ಮಾಡ್ತಾ ಇರ್ತಾನೆ. ಆ ಸುಲ್ತಾನ್ನ ಕೂಡ ಅಧಿಕಾರದಿಂದ ಕೆಳಗಿಳಿಸೋದು ಮತ್ತು ಅವ್ನಿಗೆ ತೊಂದರೆ ಕೊಡೋದು ಇದೆಲ್ಲ ಶುರು ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಒಬ್ಬ ರಾಜನ ಇಳಿಸಿದ್ದಲ್ಲ, ಆ ರಾಜ ಬಂದು ಒಂದು ಕ್ಯಾಲಿಫ್ ಪೋಸ್ಟ್ ಕೂಡ ಇರುತ್ತೆ. ಕ್ಯಾಲಿಫ್ ಅಂತ ಹೇಳಿದ್ರೆ ಈಗ ಕ್ರಿಶ್ಚಿಯನ್ಸಲ್ಲಿ ಪೋಪ್ ಬರ್ತಾರಲ್ಲ, ಅಂದರೆ ಅವ್ರ ರಿಲಿಜನ್ಗೆ ಹೆಡ್ ಮೇಯ್ನ್ ಅವರು ಅಂತ, ಆ ಪೋಸ್ಟ್ ಥರ ಮುಸ್ಲಿಮ್ಸಲ್ಲಿ ಇವ್ರಿಗೆ ಆ ಪೋಸ್ಟ್ ಇರುತ್ತೆ, ಇವರೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ಹಿಂದೂಸಲ್ಲಿ ಅದು ಯಾವುದೂ ಇರೋಲ್ಲ ಆ ಥರ ಪೋಸ್ಟು, ಮೇಯ್ನ್ ಸಾಧು ಸಂತರು ಅಂದ್ಕೊಳ್ಳಿ ಆ ಟೈಪ್. ಆ ಪೋಸ್ಟ್ ಕೂಡ ಇವ್ರ ಹತ್ರನೇ ಇರೋದ್ರಿಂದ ಅವರ ರಿಲಿಜಿಯಸ್ ಲೀಡರ್ಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಪ್ರಪಂಚದಲ್ಲಿರೋ ಮುಸ್ಲಿಮ್ಸ್ ಎಲ್ಲ ಕೂಡ ಬ್ರಿಟಿಷ್ ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ. ಓಕೆ, ಇದು ಕಾಂಟೆಕ್ಸ್ಟ್. ಇನ್ ಇಂಡಿಯಾ, ಮೊಹಮ್ಮದ್ ಅಲಿ ಆ್ಯಂಡ್ ಶೌಕತ್ ಅಲಿ, 2 brothers ಸ್ಟಾರ್ಟೆಡ್ ದಿ ಖಿಲಾಫತ್ ಮೂಮೆಂಟ್ ಇನ್ ಸಪೋರ್ಟ್ ಆಫ್ ಟರ್ಕಿ ಇನ್ 1919. ಅಲಿ ಬ್ರದರ್ಸ್ ಅಂತ ಇರ್ತಾರೆ, ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತ. ಇವರಿಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ, ಈ ಟರ್ಕಿಯ ಸುಲ್ತಾನ್ಗೆ ಸಪೋರ್ಟಿಗೆ ನಿಲ್ತಾರೆ. ನೀವು ಬ್ರಿಟಿಷ್ ಅವ್ರು ಮಾಡಿದ್ದು ತಪ್ಪು, ಈ ಥರ ಮಾಡಬಾರ್ದು ಅಂತ 1919 ಇವರು ಈ ಖಿಲಾಫತ್ ಮೂಮೆಂಟ್ ಅಂತ, ಅಂದರೆ ಆ ಖಾಲಿಫಕ್ಕೆ ಪರವಾಗಿ ನಾವು ಒಂದು ಮೂಮೆಂಟ್ ಶುರು ಮಾಡ್ತಾ ಇದ್ದೀವಿ ಅಂತ. ಗಾಂಧಿ ಹ್ಯಾಡ್ ಬಿಲೀವ್ಡ್ ದಟ್ ದಿ ಬ್ರಿಟಿಷ್ ವುಡ್ ಓನ್ಲಿ ವಿತ್ಡ್ರಾ ಇಫ್ ದಿ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಫೈಟ್ ಯುನೈಟೆಡ್. ಗಾಂಧೀಜಿಯವ್ರು ಏನು ಮಾಡಿದ್ರು, ಇದು ಬರೀ ಮುಸ್ಲಿಂ ಫೈಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಲಿಲ್ಲ, ಇದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ, ಆ ಖಾಲಿಫ್ಸ್ ಎಲ್ಲ ಹಿಂದೂಸ್ಗೆ ಏನು ಲೆಕ್ಕನೇ ಇಲ್ಲ, ಕ್ರಿಶ್ಚಿಯನ್ಸ್ಗೆ ಲೆಕ್ಕ ಇಲ್ಲ, ನಾವೇನಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಆ ಥರ ಎಲ್ಲ ನೋಡಲಿಲ್ಲ. ಇವರು ಮುಸ್ಲಿಮ್ಸ್ ಕೂಡ ನಮ್ಮವರೇ, ನಾವಿಬ್ಬರು ಸೇರಿ ಫೈಟ್ ಮಾಡಿದ್ರೇ ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕಾಗೋದು ಅಂದ್ಕೊಂಡ್ರು. ಹೆನ್ಸ್ ಈ ಎಕ್ಸ್ಟೆಂಡೆಡ್ ಇಸ್ ಸಪೋರ್ಟ್ ಟು ದಿಸ್ ಮೂಮೆಂಟ್. ಇದರಿಂದ ಇವರು ಈ ಮೂಮೆಂಟ್ಗೆ ಸಪೋರ್ಟ್ ಕೊಟ್ಟರು, ಅಂದರೆ ನಾವು ಕೂಡ ಖಿಲಾಫತ್ ಮೂಮೆಂಟಲ್ಲಿ ಇನ್ವಾಲ್ವ್ ಆಗ್ತೀವಿ ಅಂತ. ಈ ವಾಂಟೆಡ್ ಅನ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆನ್ ದಿ ಪಾರ್ಟ್ ಆಫ್ ಮುಸ್ಲಿಮ್ಸ್ ಇನ್ ದಿ ಕಾಂಗ್ರೆಸ್. ನೋಡಿ, ಇವ್ರೇನು ಹೇಳಿದ್ರು, ಕಾಂಗ್ರೆಸ್ಸಲ್ಲಿರೋ ಎಲ್ಲ ಮುಸ್ಲಿಮ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡಬೇಕು, ಖಿಲಾಫತ್ ಮೂಮೆಂಟಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾರೆ. ದಿಸ್ ವಾಸ್ ಎ ಮೂಮೆಂಟ್ ವೆರ್ ಇನ್ ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಪಾರ್ಟಿಸಿಪೇಟೆಡ್ ಇನ್ ಎ ನೇಷನ್ ವೈಡ್ ಪ್ರೊಟೆಸ್ಟ್ಸ್. ನೋಡಿ, ಇದರಲ್ಲಿ ಈ ಖಿಲಾಫತ್ ಮೂಮೆಂಟಲ್ಲಿ ಹಿಂದೂಸ್ ಮತ್ತು ಮುಸ್ಲಿಮ್ಸ್ ಇಬ್ಬರೂ ಕೂಡ ಸೇರಿ ಫೈಟ್ ಮಾಡಿದ್ರು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮೂಮೆಂಟ್ ಒಂದು ಶುರುವಾಗುತ್ತೆ, ನಾನ್ ಕೋಆಪ್ರೇಷನ್ ಮೂಮೆಂಟ್ ಅಂತ. ಅಂದರೆ ಬ್ರಿಟಿಷ್ ಅವ್ರಿಗೆ ರೂಲ್ ಮಾಡೋದಕ್ಕೆ ನಾವು ಯಾವುದೇ ರೀತಿ ಸಹಕರಿಸಲ್ಲ, ನಾವು ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ ಅಂತ. ದಿ ಕಾಂಗ್ರೆಸ್ ಪಾಸ್ಡ್ ಎ ರೆಸೊಲ್ಯೂಷನ್ ಟು ಹೋಲ್ಡ್ ನಾನ್ ಕೋಆಪ್ರೇಷನ್ ಮೂಮೆಂಟ್ ಇನ್ ಇಟ್ಸ್ ಸ್ಪೆಷಲ್ ನ್ಯಾಷನಲ್ ಕನ್ವೆನ್ಷನ್ ಹೆಲ್ಡ್ ಇನ್ ಕಲ್ಕತ್ತಾ ಆನ್ September 4th, 1920. ನೋಡಿ, September 4th, 1920 ಕಾಂಗ್ರೆಸ್ಸಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಕಾಂಗ್ರೆಸ್ ಅಂದರೆ ಒಂದು ಪಾರ್ಟಿ ಅಂತ, ಅಂದರೆ ಅವಾಗ ಬರೀ ಪಾರ್ಟಿ ಅಂತ ಲೆಕ್ಕ ಇರಲಿಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ರು ಆ ಟೈಪು. ಅವರೆಲ್ಲ ಕೂಡ ಬಂದು ಮಾತಾಡಬೇಕು ಅಂತೇಳಿ ಮಾತಾಡಿಕೊಂಡು ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡ್ತಾರೆ, ಅಂದರೆ ಒಂದು ಡಿಸಿಷನ್ನ ಎಲ್ಲರೂ ಒಪ್ಕೊಂಡಿದ್ದೀವಿ ಅಂತ. ಇಟ್ ಏಮ್ಡ್ ಎಟ್ ಎಡ್ಯುಕೇಟಿಂಗ್ ದಿ ಪೀಪಲ್ ಅಬೌಟ್ ದಿ ಬ್ರಿಟಿಷ್ ಫಾರ್ ದೇರ್ ಬ್ರೂಟಲ್ ಕಿಲ್ಲಿಂಗ್ ಆ್ಯಂಡ್ ಆಲ್ಸೋ ಪ್ರಿವೆಂಟಿಂಗ್ ಜಲಿಯನ್ವಾಲಾ ಬಾಗ್ ಲೈಕ್ ಇನ್ಸಿಡೆಂಟ್ಸ್ ಇನ್ ದಿ ಫ್ಯೂಚರ್ ಅಪಾರ್ಟ್ ಫ್ರಮ್ ಅಪೋಸಿಂಗ್ ದಿ ಬ್ರಿಟಿಷ್ ರೂಲ್. ಇಲ್ಲಿ ಏನೇನು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅಂದರೆ, ಅವರೆಲ್ಲ ಮಾತಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ನಾವು ಜನಗಳಿಗೆ ಬ್ರಿಟಿಷ್ ಅವ್ರು ಮಾಡ್ತಾ ಇರೋ ತಪ್ಪುಗಳೇನು, ಯಾವ ರೀತಿ ಅವರು ನಮ್ಮ ಜನನ ಸಾಯಿಸ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಜನಗಳಿಗೆ ಹೇಳ್ಕೊಡ್ಬೇಕು ಅಂದ್ಕೊಳ್ತಾರೆ. ಮತ್ತು ಇನ್ನೊಂದು ಜಲಿಯನ್ವಾಲಾ ಬಾಗ್ ಥರ ಇನ್ಸಿಡೆಂಟ್ ಇನ್ ಫ್ಯೂಚರಲ್ಲಿ ಯಾವತ್ತು ಈ ಥರ ಮ್ಯಾಸಕರ್ ಯಾವತ್ತೂ ಆಗಬಾರ್ದು ಆ ಥರ ನೋಡ್ಕೊಳ್ಬೇಕು ಅಂದ್ಕೊಳ್ತಾರೆ. ಮತ್ತು ಜೊತೆಗೆ ಬ್ರಿಟಿಷ್ ಅವ್ರ ರೂಲ್ನ ಅಪೋಸ್ ಮಾಡಬೇಕು ಅಂತ. ಅಪಾರ್ಟ್ ಫ್ರಮ್ ವಿತ್ಡ್ರಾಯಿಂಗ್ ರೌಲಟ್ ಆ್ಯಕ್ಟ್, ದೇ ವಾಂಟೆಡ್ ರಿಫಾರ್ಮ್ಸ್ ಇನ್ ದಿ ಪೊಲಿಟಿಕಲ್ ಸಿಸ್ಟಮ್ ವಿಚ್ ವುಡ್ ಲೀಡ್ ಟು ಕಂಪ್ಲೀಟ್ ಸ್ವರಾಜ್ಯ. ರೌಲಟ್ ಆ್ಯಕ್ಟ್ ಅಂತ ಏನು ಪಾಸ್ ಆಗಿರುತ್ತೆ ಅದನ್ನು ವಾಪಸ್ ತೊಗೊಳ್ಬೇಕು ಅನ್ನೋದು ಅದೊಂದು ಮೈನ್ ಇರೋದು ಪಾಯಿಂಟ್ ಆಗಿರುತ್ತೆ, ಡಿಮ್ಯಾಂಡ್. ಜೊತೆಗೆ ಇವರು ಕೆಲವು ಪೊಲಿಟಿಕಲ್ ಸಿಸ್ಟಮಲ್ಲಿ ಕೆಲವು ರಿಫಾರ್ಮ್ಸ್ ಮಾಡಬೇಕು, ಅಂದರೆ ನಾವೇ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಥರ ಇಂಡಿಯನ್ಸು, ನಾವೇ MLA ಥರ MP ಥರ ಈ ಥರ ಎಲ್ಲ ಒಂದು ರೆಪ್ರೆಸೆಂಟೇಟಿವ್ಸು ಸೇರಿ ನಾವೊಂದು ರೂಲ್ಸ್ ಪಾಸ್ ಮಾಡ್ಕೊಂಡು ನಾವೇ ರೂಲ್ ಮಾಡಬೇಕು. ಆ ಟೈಪ್ಗೆ ಏನೇನು ಬೇಕೋ ಆ ಪೊಲಿಟಿಕಲ್ ಸಿಸ್ಟಮ್ ಚೇಂಜಸ್ಗೆ ಅದು ಕೂಡ ಇವ್ರದ್ದು ಅಜೆಂಡಾ ಆಗಿರುತ್ತೆ. ಈಗ ನಾನ್ ಕೋಆಪ್ರೇಷನ್ ಮೂಮೆಂಟ್ ಏನಕ್ಕೆ ಶುರು ಮಾಡಿದ್ರು ಅದ್ರ ಬಗ್ಗೆ ನೋಡಿದ್ವಿ. ಈಗ ನಾನ್ ಕೋಆಪ್ರೇಷನ್ ಮೂಮೆಂಟಲ್ಲಿ ಏನೇನಿತ್ತು, ಏನೇನು ಪ್ರೋಗ್ರಾಮ್ಸ್ ಮಾಡಿದ್ರು ಅದು ಕೂಡ ನೋಡೋಣ. ಬಾಯ್ಕಾಟಿಂಗ್ ಸ್ಕೂಲ್ಸ್, ಕಾಲೇಜಸ್ ಆ್ಯಂಡ್ ಕೋರ್ಟ್ಸ್, ಅಂದರೆ ಯಾರು ಕೂಡ ಸ್ಕೂಲ್ಗೆ ಕಾಲೇಜ್ಗಳಿಗೆ ಹೋಗದೇ ಇರೋದು ಮತ್ತು ಕೋರ್ಟ್ಗಳಿಗೆ ಹೋಗದೇ ಇರೋದು ಇದನ್ನೆಲ್ಲ ಬಾಯ್ಕಾಟ್ ಮಾಡ್ತಾರೆ. ಬಾಯ್ಕಾಟಿಂಗ್ ಎಲೆಕ್ಷನ್ಸ್ ಟು ರೀಜನಲ್ ಲೆಜಿಸ್ಲೇಟಿವ್ ಬಾಡೀಸ್ ಎಲ್ಡ್ ಅಕಾರ್ಡಿಂಗ್ ಆಫ್ 1919 ಆ್ಯಕ್ಟ್. ನೋಡಿ, 1919 ಆ್ಯಕ್ಟ್ ಪ್ರಕಾರ ನಡೆದಂಥ ಲೆಜಿಸ್ಲೇಟಿವ್ ಬಾಡಿ ಎಲೆಕ್ಷನ್ಸ್, MLA ಎಲೆಕ್ಷನ್ ಟೈಪಲ್ಲಿ ನಡೀತಾ ಇರುತ್ತೆ, ಅಂಥದಕ್ಕೆ ಯಾವುದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡದೆ ಬಾಯ್ಕಾಟ್ ಮಾಡ್ತಾರೆ. ರಿಟರ್ನಿಂಗ್ ಆಲ್ ದಿ ಆನರ್ಸ್ ಆ್ಯಂಡ್ ಮೆಡಲ್ಸ್ ಗಿವನ್ ಬೈ ದಿ ಬ್ರಿಟಿಷ್. ನೋಡಿ, ಬ್ರಿಟಿಷ್ ಅವರು ಕೆಲವು ಮೆಡಲ್ಗಳು ಕೊಟ್ಟಿರ್ತಾರೆ, ಇವಾಗ ಇಲ್ಲಿ ಕೂಡ ಏನಾದರೂ ಅವಾರ್ಡ್ಗಳು ಕೊಟ್ಟಿರ್ತಲ್ಲ ಆ ಟೈಪಲ್ಲಿ ಅದೆಲ್ಲ ಕೂಡ ವಾಪಸ್ ಕೊಡೋ ಥರ. ನಾಮಿನೇಟೆಡ್ ಮೆಂಬರ್ಸ್ ಟು ದಿ ಲೋಕಲ್ ಬಾಡೀಸ್ ರಿಸೈನಿಂಗ್ ಫ್ರಮ್ ದೇರ್ ಮೆಂಬರ್ಶಿಪ್. ನೋಡಿ, ಯಾರ್ಯಾರು ಲೋಕಲ್ ಬಾಡೀಸಲ್ಲಿ ಮೆಂಬರ್ಸ್ ಆಗಿರ್ತಾರೆ ಅವರೆಲ್ಲ ಕೂಡ ಅವ್ರ ಮೆಂಬರ್ಶಿಪ್ಪಿಂದ ರಿಸಿಗ್ನೇಷನ್ ಕೊಡೋದು.
ಬಾಯ್ಕಾಟಿಂಗ್ ಆಲ್ ದಿ ಗವರ್ಮೆಂಟ್ ಫಂಕ್ಷನ್ಸ್. ಗವರ್ಮೆಂಟ್ ಅವ್ರು ಏನು ಫಂಕ್ಷನ್ಸ್ ಮಾಡ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ಅವರು ಅದೆಲ್ಲ ಕೂಡ ಬಾಯ್ಕಾಟ್ ಮಾಡೋದು. ಮತ್ತು ಬಾಯ್ಕಾಟಿಂಗ್ ಆಲ್ ಫಾರಿನ್ ಗೂಡ್ಸ್, ಮೇನ್ಲಿ ಬ್ರಿಟಿಷ್ ಗೂಡ್ಸ್. ಅಂದರೆ ಯಾವ್ಯಾವುದು ಬೇರೆ ದೇಶದಿಂದ ತರಿಸಿರೋಂಥ ಇಂಪೋರ್ಟೆಡ್ ವಸ್ತುಗಳಿರುತ್ತೆ ಅದನ್ನೆಲ್ಲ ಬಾಯ್ಕಾಟ್ ಮಾಡೋದು. ಈಗಲೂ ಕೂಡ ನಾವು ಬಾಯ್ಕಾಟ್ ಚೈನೀಯ ಪ್ರಾಡಕ್ಟ್ಸ್ ಅಂತೀವಲ್ಲ, ಅದೇ ಟೈಪಲ್ಲಿ ಬಾಯ್ಕಾಟ್ ಬ್ರಿಟಿಷ್ ಪ್ರಾಡಕ್ಟ್ಸ್ ಮತ್ತು ಬಾಯ್ಕಾಟ್ ಫಾರಿನ್ ಗೂಡ್ಸ್ ಅಂತ ಕೂಡ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದಿಸ್, ದ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಏಮ್ಡ್ ಅಟ್ ಎನ್ಕರೇಜಿಂಗ್ ದಿ ಆ್ಯಕ್ಟಿವಿಟೀಸ್ ಆಫ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಖಾದಿ. ಇದ್ರ ಜೊತೆಗೆ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಅವರು ಇದರಲ್ಲಿ ಏನೇನು ಮಾಡಿದ್ರು ಅಂದರೆ, ಈ ಹ್ಯಾಂಡ್ಲೂಮ್ಸ್ ಕೈಮಗ್ಗುಗಳು ಅಂತೆಲ್ಲ ಬರುತ್ತಲ್ಲ ಅದು, ಮತ್ತು ಖಾದಿ ಎಲ್ಲ ರೆಡಿ ಮಾಡೋದು, ಇದೆಲ್ಲದಕ್ಕೂ ಕೂಡ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಇಟ್ ಆಲ್ಸೋ ವಾಂಟೆಡ್ ಟು ಓಪನ್ ನ್ಯಾಷನಲ್ ಸ್ಕೂಲ್ಸ್, ಅಚೀವಿಂಗ್ ಯೂನಿಟಿ ಅಮಾಂಗ್ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂಸ್, ಎರಾಡಿಕೇಟಿಂಗ್ ಅನ್ಟಚಬಿಲಿಟಿ ಆ್ಯಂಡ್ ಅಪ್ಲಿಫ್ಟಿಂಗ್ ದಿ ವುಮನ್ ಬೈ ಎಂಪವರಿಂಗ್ ದಮ್. ಇವ್ರ ಜೊತೆಗೆ ಏನು ಮಾಡಿದ್ರು, ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಶುರು ಮಾಡಿದ್ರು. ಅಂದರೆ ಇಂಡಿಯನ್ ಸ್ಕೂಲ್ಸು ಕೆಲವು ಶುರು ಮಾಡ್ತಾರೆ. ಮತ್ತು ಹಿಂದೂ ಮತ್ತು ಮುಸ್ಲಿಮ್ಗಳಲ್ಲಿ ಯೂನಿಟಿನ ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಜೊತೆಗೆ ಅನ್ಟಚಬಿಲಿಟಿ ಏನಿರುತ್ತೆ ಆ ಕಾಲದಲ್ಲಿ, ಕೆಲವು ಲೋ ಕ್ಯಾಸ್ಟ್ ಅವ್ರನ್ನ ಮುಟ್ಟೋದು ಕೂಡ ಮುಟ್ತಿರಲಿಲ್ಲ, ಈ ಟೈಪೆಲ್ಲ ಕೆಲವು ಕಡೆ ಇತ್ತು, ಅದನ್ನು ಕೂಡ ಎರಾಡಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಜೊತೆಗೆ ಹೆಣ್ಮಕ್ಳು ಕೂಡ ಈಕ್ವಲ್ ಪಾರ್ಟಿಸಿಪೇಟ್ ಮಾಡಬೇಕು, ಅಂದರೆ ಬರೀ ಫ್ರೀಡಮ್ ಮೂಮೆಂಟಲ್ಲಂತಲ್ಲ ಎಲ್ಲದರಲ್ಲೂ, ಇದಕ್ಕೆ ಏನೇನು ಬೇಕೋ ಅವೆಲ್ಲ ಕೂಡ ಮಾಡ್ತಾರೆ. ಈಗ ಏನೇನು ಶುರು ಮಾಡಿಕೊಂಡ್ರು ಅದ್ರ ಬಗ್ಗೆ ನೋಡಿದ್ವಿ. ಈಗ ದಿ ಮೇಜರ್ ಡೆವಲಪ್ಮೆಂಟ್ಸ್ ದಟ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದಿ ನಾನ್ ಕೋಆಪ್ರೇಷನ್ ಮೂಮೆಂಟ್, ಅಂದರೆ ಇವರು ಇದನ್ನೆಲ್ಲ ಮಾಡಿದ್ದಕ್ಕೆ ಏನಾಯಿತು, ರಿಸಲ್ಟ್ಸ್ ಏನು ಬಂತು ಅದು ಕೂಡ ನೋಡೋಣ. ಮೆನಿ ಸೀನಿಯರ್ ಲಾಯರ್ಸ್ ಲೈಕ್ ದೇಶಬಂಧು ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಲೆಫ್ಟ್ ದೇರ್ ಲೀಗಲ್ ಪ್ರಾಕ್ಟೀಸ್. ನೋಡಿ, ಎಷ್ಟೊಂದು ಜನ ಲಾಯರ್ಸ್ ಇರ್ತಾರಲ್ಲ, ದೊಡ್ಡ ದೊಡ್ಡ ಲಾಯರ್ಸು, ಅವರೆಲ್ಲ ಕೂಡ ಲಾಯರ್ ಕೆಲಸನ ಬಿಟ್ಬಿಡ್ತಾರೆ, ಲೀಗಲ್ ಪ್ರಾಕ್ಟೀಸ್ನ ಮಾಡಲ್ಲ ನಾನಿನ್ನು ಅಂತ. ಸ್ಟೂಡೆಂಟ್ಸ್ ಬಾಯ್ಕಾಟೆಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದೇ ಇಲ್ಲ ಅಂತ ಬಾಯ್ಕಾಟ್ ಮಾಡ್ತಾರೆ. ಆಲ್ಸೋ ದಿ ಕಾಂಗ್ರೆಸ್ ಬಾಯ್ಕಾಟೆಡ್ ದಿ ಎಲೆಕ್ಷನ್ಸ್ ಫಾರ್ ರೀಜನಲ್ ಬಾಡೀಸ್ ವಿಚ್ ವೇರ್ ಹೆಲ್ಡ್ ಅಂಡರ್ ದಿ 1919 ಆ್ಯಕ್ಟ್ ಬೈ ನಾಟ್ ನೇಮಿಂಗ್ ಎನಿ ಕ್ಯಾಂಡಿಡೇಟ್ಸ್ ಫಾರ್ ದಿ ಎಲೆಕ್ಷನ್ಸ್. ಜೊತೆಗೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, 1919 ಆ್ಯಕ್ಟ್ ಪ್ರಕಾರ ಏನು ಎಲೆಕ್ಷನ್ಸ್ ನಡೀತಾ ಇರುತ್ತೆ ಅದರಲ್ಲಿ ಯಾರೂ ಕೂಡ ನಮ್ಮ ಪರವಾಗಿ ನಿಲ್ಲಲ್ಲ ನಮ್ಮ ಪಾರ್ಟಿಯಿಂದ ಅಂತ ಹೇಳ್ತಾರೆ. ಮೆನಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ್ ವಿದ್ಯಾಪೀಠ ಆ್ಯಂಡ್ ಜಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯ ವೇರ್ ಎಸ್ಟಾಬ್ಲಿಷ್ಡ್. ನೋಡಿ, ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಸ್ಕೂಲ್ಗಳು ಇವೆಲ್ಲ ಕೂಡ ಶುರುವಾಗ್ಬಿಡುತ್ತೆ. ವಿದ್ಯಾಪೀಠಗಳು ಅಂತ ಹೇಳ್ಬಿಟ್ಟು ಕಾಶಿ, ಗುಜರಾತ್, ಬಿಹಾರಲ್ಲಿ, ಜಮಿಯಾ ಮಿಲಿಯಾ ಇಸ್ಲಾಮಿಯಾ ಅಂತ ಒಂದು ಯೂನಿವರ್ಸಿಟಿ, ರಾಷ್ಟ್ರೀಯ ವಿದ್ಯಾಲಯ, ಇವೆಲ್ಲ ಕೂಡ ಶುರುವಾಗುತ್ತೆ. ರವೀಂದ್ರನಾಥ್ ರಿಟರ್ನ್ ಈಸ್ ನೈಟ್ಹುಡ್. ಈ ನೈಟ್ಹುಡ್ನ ವಾಪಸ್ ಕೊಡ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಕಾಮನ್ ಪೀಪಲ್ ಆ್ಯಂಡ್ ವುಮೆನ್ ಡೊನೇಟೆಡ್ ಲಿಬ್ರಲಿ ಟು ದಿ ಕಾಂಗ್ರೆಸ್. ನೋಡಿ, ಸಾಮಾನ್ಯ ಜನ, ಕಾಮನ್ ಪೀಪಲ್ ಏನು ಮಾಡ್ತಾರೆ, ಅವ್ರ ಹತ್ರ ಇರೋದೆಲ್ಲ ಕೂಡ ಕಾಂಗ್ರೆಸ್ಗೆ ಡೊನೇಟ್ ಮಾಡ್ತಾರೆ. ಇದರಿಂದ ಅವರು ಕಾಂಗ್ರೆಸ್ ಪಾರ್ಟಿಯಾಗಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಮತ್ತು ಫ್ರೀಡಮ್ ಮೂಮೆಂಟಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತ. ಶಾಪ್ಸ್ ಸೆಲ್ಲಿಂಗ್ ಫಾರಿನ್ ಗೂಡ್ಸ್ ವೇರ್ ಬಾಯ್ಕಾಟೆಡ್ ಆ್ಯಂಡ್ ಫಾರಿನ್ ಕ್ಲೋತ್ಸ್ ವೇರ್ ಬರ್ನ್ಡ್. ನೋಡಿ, ಯಾವ್ಯಾವ ಒಂದು ಅಂಗಡಿಗಳಲ್ಲಿ ಫಾರಿನ್ ಗೂಡ್ಸ್ ಸೇಲ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ಬಾಯ್ಕಾಟ್ ಮಾಡ್ತಾರೆ. ಒಂದು ಏನಾದ್ರು ಫಾರಿನ್ ಗೂಡಲ್ಲಿ ಸೇಲ್ ಆಗ್ತಾಯಿತ್ತು ಅಂದರೆ ಆ ಅಂಗಡಿಗೆ ಏನಕ್ಕೂ ಹೋಗಲ್ಲ ಅಂತ. ಜೊತೆಗೆ ಫಾರಿನ್ ಕ್ಲೋತ್ಸ್, ಬಟ್ಟೆ ಏನಿರುತ್ತೆ ಇಂಗ್ಲೆಂಡಿಂದ ಬಂದಿರೋದು, ಅದೆಲ್ಲ ಕೂಡ ಸುಟ್ಟಾಕ್ತಾ ಇರ್ತಾರೆ. ಆಲ್ಸೋ ದ ವಿಸಿಟ್ ಆಫ್ ಪ್ರಿನ್ಸ್ ಆಫ್ ವೇಲ್ಸ್ ಇನ್ 1921 ವಾಸ್ ಅಪೋಸ್ಡ್. ನೋಡಿರಿ, ವೇಲ್ಸ್ ಅಂತ ಹೇಳಿದ್ರೆ ಅದು ಕೂಡ ಬ್ರಿಟನ್ನಲ್ಲೇ ಒಂದು ಚಿಕ್ಕ ಜಾಗ, ಅದು ಅಲ್ಲಿನ ಪ್ರಿನ್ಸ್ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತಾನೆ, ಆವಾಗ ಅದನ್ನು ಅಪೋಸ್ ಮಾಡ್ತಾರೆ, ನೀವು ಬರೋ ಆಗಿಲ್ಲ ಅಂತೇಳ್ಬಿಟ್ಟು. ಇಂಪ್ಯಾಕ್ಟ್ಸ್ ಆಫ್ ನಾನ್ ಕೋಆಪ್ರೇಷನ್ ಮೂಮೆಂಟ್. ದೋ ಮೆನಿ ಆಫ್ ಇಟ್ಸ್ ಏಮ್ಸ್ ರಿಮೈನ್ಡ್ ಅನ್ಅಚೀವ್ಡ್, ಇಟ್ ಕ್ರಿಯೇಟೆಡ್ ಸಮ್ ಡೀಪ್ ಇಂಪ್ಯಾಕ್ಟ್ಸ್. ನೋಡಿರಿ, ಮೇಲೆ ನೋಡಿದ್ರೆ ಇವ್ರು ಏನು ಸಾಧನೆ ಮಾಡಲೇ ಇಲ್ಲ ಈ ನಾನ್ ಕೋಆಪ್ರೇಷನ್ ಮೂಮೆಂಟ್ ಮಾಡಿ ಅನ್ನಿಸ್ತು. ಆದರೆ ನೆಕ್ಸ್ಟು ಹೋರಾಟ ಮಾಡೋದಕ್ಕೆ ಏನೇನು ಹೋರಾಟಗಳಿತ್ತು ಅದಕ್ಕೆ ಬೇಸಾಗಿ, ಪಿಲ್ಲರ್ ಆಗಿ ಇದು ಕೆಲಸ ಮಾಡ್ತು. ಅಂದರೆ ಜನಗಳಲ್ಲಿ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತಿದ್ದು. ದಿ ಫ್ರೀಡಮ್ ಮೂಮೆಂಟ್ ಬಿಕಮ್ಸ್ ಪೀಪಲ್ಸ್ ಮೂಮೆಂಟ್. ಈ ಫ್ರೀಡಮ್ ಮೂಮೆಂಟ್ ಏನಾಯಿತು, ಜನಗಳಲ್ಲೆಲ್ಲ ಸ್ಪ್ರೆಡ್ ಆಗಿ ಜನಗಳ ಮೂಮೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ದಿ ಕಾಂಗ್ರೆಸ್ ಲೆಡ್ ಮೂಮೆಂಟ್ ಟುಕ್ ಸಮ್ ರೆವಲ್ಯೂಷನರಿ ಟರ್ನ್ಸ್. ಈ ಕಾಂಗ್ರೆಸ್ ಲೆಡ್ ಮೂಮೆಂಟ್ ಏನಾಗುತ್ತೆ, ಇದರಲ್ಲಿ ಒಂದು ಕೆಲವು ರೆವಲ್ಯೂಷನರಿ ಟರ್ನ್ಸ್ ಕೂಡ ಆಗುತ್ತೆ, ಅಂದರೆ ಚಿಕ್ಕ ಪುಟ್ಟ ಮಿಸ್ಕ್ಯಾಲ್ಕುಲೇಷನ್ಸ್ ನಡೆದಿರುತ್ತೆ. ದಿ ಹಿಂದೂ ಮುಸ್ಲಿಮ್ ಯೂನಿಟಿ ವಾಸ್ ಟೆಂಪರರಿಲಿ ಅಚೀವ್ಡ್. ಮತ್ತು ಹಿಂದೂಸ್ ಮತ್ತು ಮುಸ್ಲಿಮ್ಸ್ ಮಧ್ಯದಲ್ಲಿರೋ ಯೂನಿಟಿ ಕೂಡ ಅಚೀವ್ ಮಾಡ್ತಾರೆ, ಆದರೆ ಅದು ಟೆಂಪ್ರರಿ ಆಗಿರುತ್ತೆ. ದಿ ನ್ಯಾಷನಲ್ ಫ್ರೀಡಮ್ ಮೂಮೆಂಟ್ ವೆಂಟ್ ಬಿಯಾಂಡ್ ದಿ ಬೌಂಡ್ರೀಸ್ ಆಫ್ ಸಿಟೀಸ್ ಆ್ಯಂಡ್ ಎಂಟರ್ಡ್ ವಿಲೇಜಸ್ ಆಲ್ಸೋ. ನೋಡಿ, ಅಲ್ಲಿವರೆಗೂ ಬಂದು ನ್ಯಾಷನಲ್ ಫ್ರೀಡಮ್ ಮೂಮೆಂಟ್ ಏನು ಮಾಡ್ತಾಯಿದ್ವಿ ಅದು ಮೇಯ್ನಾಗಿ ಸಿಟಿ ಕಡೆ ಇತ್ತು, ಹಳ್ಳಿ ಕಡೆ ಕೆಲವು ಕಡೆ ಮಾತ್ರ ಇರ್ತಾಯಿತ್ತು. ಆದರೆ ಈಗ ಇದು ಸಿಟಿಯಿಂದ ಹಳ್ಳಿಗಳು ಕೂಡ ಎಂಟರ್ ಆಯಿತು. ದಿ ಅಟೆಂಪ್ಟ್ಸ್ ಟು ರಿಮೂವ್ ಅನ್ಟಚಬಿಲಿಟಿ ಆ್ಯಂಡ್ ಎಂಟ್ರಿ ಆಫ್ ವುಮೆನ್ ಇನ್ ಟು ಪಬ್ಲಿಕ್ ಸ್ಪೇಸಸ್ ವೇರ್ ದಿ ನೋಟಬಲ್ ಅಚೀವ್ಮೆಂಟ್ಸ್ ಆಫ್ ದಿಸ್ ಮೂಮೆಂಟ್. ನೋಡಿರಿ, ಈ ಮೂಮೆಂಟಲ್ಲಿ ಮೇಯ್ನ್ ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ, ಅದರ ಟ್ರೈ ಮಾಡಿದ್ರು ಏನಂದರೆ ಅನ್ಟಚಬಿಲಿಟಿ ತೆಗೆದಾಕೋದು.
ಅಂದರೆ ಭೇದ ಭಾವ ಮಾಡೋದಿರುತ್ತಲ್ಲ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ನು, ಅದರಲ್ಲಿ ಒಬ್ಬರನ್ನ ಮುಟ್ಟಲ್ಲ ನಾವು, ಅವರು ಒಂದೇ ಬಾವಿಯಲ್ಲಿ ನೀರು ತೊಗೊಳ್ಳಲ್ಲ, ಈ ಟೈಪೆಲ್ಲ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡೋಕ್ಕೆ ಸುಮಾರು ಟ್ರೈ ಮಾಡ್ತಾರೆ. ಜೊತೆಗೆ ಪಬ್ಲಿಕ್ ಸ್ಪೇಸ್ಗಳಲ್ಲಿ, ಅಂದರೆ ಯಾವುದೊಂದು ಮೀಟಿಂಗ್ ಇರ್ಬೋದು ಅಥವಾ ಒಂದು ದೇವಸ್ಥಾನ ಇರ್ಬೋದು ಅಥವಾ ಜನಗಳು ಸೇರುವಂಥ ಜಾಗ ಇರ್ಬೋದು, ಅಲ್ಲೆಲ್ಲ ಹೆಣ್ಮಕ್ಳಿಗೆ ಮೊದಲು ಅಲೋ ಇರ್ತಿರಲಿಲ್ಲ, ಅದು ಕೂಡ ಕೆಲವೆಲ್ಲ ಅಲೋ ಮಾಡ್ಬೋದು ಅಂತೇಳಿ ಅದು ಹೋರಾಟ ಮಾಡಿ ಒಂದು ಸ್ವಲ್ಪ ಅಚೀವ್ಮೆಂಟ್ ಅದರಲ್ಲೂ ಕೂಡ ಮಾಡಿರ್ತಾರೆ. ಈ ನಾನ್ ಕೋಆಪ್ರೇಷನ್ ಮೂಮೆಂಟ್ ನಿಂತೋಗೋದಕ್ಕೆ ಒಂದು ಇನ್ಸಿಡೆಂಟ್ ಕಾರಣ ಆಯಿತು. ಮೇಲೆ ಕೂಡ ನೋಡಿದ್ವಿ, ಕೆಲವು ರೆವಲ್ಯೂಷನರಿ ಟರ್ನ್ ತೊಗೊಳ್ತು ಈ ಮೂಮೆಂಟ್ ಅಂತ. ಏನದು ರೆವಲ್ಯೂಷನರಿ ಟರ್ನ್ ನೋಡೋಣ. ಚೌರಿ ಚೌರಾ ಇನ್ಸಿಡೆಂಟ್. ಆನ್ February 5, 1922, a big group of around 3,000 farmers assembled in front of the police station. February 5th, 1922 ಅಲ್ಲಿ ಏನಾಗುತ್ತೆ, ಒಂದು 3,000 ಜನ ಫಾರ್ಮರ್ಸ್, ರೈತರೆಲ್ಲ ಬಂದು ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಗುಂಪು ಕೊಡ್ತಾರೆ. They had assembled there to protest against the police officer who had beaten Congress workers when they were protesting in front of an arak shop. ನೋಡಿರಿ ಏನಾಗಿರುತ್ತೆ ಅಂದರೆ, ಏನಕ್ಕೆ ಅಲ್ಲಿಗೆ ಬಂದಿರ್ತಾರೆ ಅಂದರೆ, ಒಂದಷ್ಟು ಜನ ಕಾಂಗ್ರೆಸ್ ವರ್ಕರ್ಸ್ ಎಲ್ಲ ಒಂದು ಅರಕ್ ಶಾಪ್ ಅಂದರೆ ಒಂದು ಸಾರಾಯಿ ಅಂಗಡಿ ಅಂತೀವಲ್ಲ ಆ ಟೈಪಲ್ಲಿ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಅಲ್ಲಿರೋ ಕಾಂಗ್ರೆಸ್ ವರ್ಕರ್ಸ್ಗೆ ಅಲ್ಲಿರೋ ಪೊಲೀಸ್ ಆಫೀಸರು ಹೊಡೆದು ಬಿಟ್ಟಿರ್ತಾನೆ ಗಲಾಟೆ ಮಾಡಿ. ಆಗ ಜನ ಎಲ್ಲ ಏನು ಕಾಂಗ್ರೆಸ್ ವರ್ಕರ್ಸ್ ಹೊಡಿದ್ರು, ಅದು ಸುಮ್ಮನೆ ಹೊಡೆದಿರೋದು, ನಾವು ಪ್ರೊಟೆಸ್ಟ್ ಕೂಡ ಮಾಡಬಾರ್ದಾ ಅಂತೇಳಿ ಕೋಪ ಬರುತ್ತೆ. ಅದಕ್ಕೆ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ದಿ ಪೊಲೀಸ್ ಸ್ಟಾರ್ಟೆಡ್ ಶೂಟಿಂಗ್ ಫ್ರಮ್ ಇನ್ಸೈಡ್ ದಿ ಸ್ಟೇಷನ್. ಪೊಲೀಸ್ ಅವ್ರು ಏನು ಮಾಡ್ತಾರೆ, ಸ್ಟೇಷನ್ ಒಳಗಿಂದನೇ ಎಲ್ಲರನ್ನೂ ಶೂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ಜಾಸ್ತಿ ಜನ ಸೇರಿರ್ತಾರೆ, ಏನಾಗ್ಬಿಡುತ್ತೋ ಅಂತ. ಈ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ಏನಾಯಿತು, ಜನಗಳಿಗೆ ಕೋಪ ಬಂತು. ಎನ್ರೇಜ್ಡ್ ಬೈ ದಿಸ್ ಆ್ಯಕ್ಟ್ ಪೀಪಲ್ ಟಾರ್ಚ್ಡ್ ದಿ ಪೊಲೀಸ್ ಸ್ಟೇಷನ್. ಇದರಿಂದ ಅವರು ಜನಗಳೆಲ್ಲ ಏನು ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಬಿಡ್ತಾರೆ. ಆ್ಯಸ್ ಎ ರಿಸಲ್ಟ್ ಆಲ್ ದಿ 22 ಪೊಲೀಸ್ಮನ್ ವೇರ್ ಚಾರ್ಡ್ ಟು ಡೆತ್. ಇದರಿಂದ ಏನಾಯಿತು, 22 ಜನ ಪೊಲೀಸವ್ರು ಏನಿದ್ರು ಆ ಸ್ಟೇಷನ್ ಒಳಗಡೆ ಎಲ್ಲರೂ ಕೂಡ ಬೂದಿಯಾಗಿ ಸತ್ತೋಗ್ತಾರೆ. ಸಚ್ ವೈಲೆಂಟ್ ಇನ್ಸಿಡೆಂಟ್ಸ್ ವೇರ್ ರಿಪೀಟೆಡ್ ಇನ್ ಅದರ್ ಪ್ಲೇಸಸ್ ಟು. ಬರೀ ಚೌರಿ ಚೌರದಲ್ಲಿ ಮಾತ್ರ ಅಲ್ಲ, ಇನ್ನೂ ಸುಮಾರು ಕಡೆ ಎಲ್ಲ ಈ ಥರ ವೈಲೆಂಟ್ ಇನ್ಸಿಡೆಂಟ್ಸ್ ಎಲ್ಲ ಶುರು ಆಗಿಬಿಡುತ್ತೆ. ಗಾಂಧಿ ರಿಯಲೈಸ್ಡ್ ದಟ್ ದಿಸ್ ಡ್ಯೂ ಟು ಲ್ಯಾಕ್ ಆಫ್ ಪ್ರಿಪ್ರೇಷನ್ ಆ್ಯಂಡ್ ಮೊರಾಲಿಟಿ ಅಮಂಗ್ ದಿ ಪೀಪಲ್ ಟು ಹೋಲ್ಡ್ ನಾನ್ ವೈಲೆಂಟ್ ಪ್ರೊಟೆಸ್ಟ್ಸ್. ಗಾಂಧೀಜಿಯವರು ಏನು ಮಾಡಿದ್ರು, ನಾವು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಈ ಪ್ರೊಟೆಸ್ಟ್ಗಳು ಮಾಡೋದಕ್ಕೆ, ಮತ್ತು ಜನಗಳಲ್ಲಿ ಅಷ್ಟು ಮೊರಾಲಿಟಿ ಬಂದಿಲ್ಲ, ಗೊತ್ತಾಗಿಲ್ಲ. ಅದರಿಂದನೇ ಈ ರೀತಿ ಪ್ರೊಟೆಸ್ಟ್ಗಳೆಲ್ಲ ನಾನ್ ವೈಲೆನ್ಸಿಂದ ವೈಲೆನ್ಸಿಗೆ ಟರ್ನ್ ಆಗ್ತಾಯಿದೆ ಅಂತ ಅಂದ್ಕೊಳ್ತಾರೆ. ಹೆನ್ಸ್ ಈ ವಿಡ್ರೂ ದಿ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಆನ್ February 12, 1922. ಇದರಿಂದ ಏನು ಮಾಡ್ತಾರೆ, February 12, 1922 ಅಲ್ಲಿ ಇವರು ಈ ನಾನ್ ಕೋಆಪ್ರೇಷನ್ ಮೂಮೆಂಟ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ ವಿಡ್ರಾ ಮಾಡ್ಕೊಳ್ತಾರೆ. ದಿ ಬ್ರಿಟಿಷ್ ಹೋಲ್ಡಿಂಗ್ ಗಾಂಧೀಜಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿ ವೈಲೆಂಟ್ ಅಪ್ರೈಸಿಂಗ್ಸ್ ಅರೆಸ್ಟೆಡ್ ಹಿಮ್ ಆನ್ March 10, 1922 ಆ್ಯಂಡ್ ಇಂಪ್ರಿಸನ್ಡ್ ಹಿಮ್ ಫಾರ್ 6 years. ನೋಡಿ, ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಇಲ್ಲಿವರೆಗೂ ಏನು ಚೌರಿ ಚೌರ ಇನ್ಸಿಡೆಂಟ್ ಇತ್ತು ಅಥವಾ ಇನ್ನೊಂದು ಗಲಾಟೆಗಳೆಲ್ಲ ಏನು ನಡೀತಾ ಇತ್ತು, ಅದಕ್ಕೆಲ್ಲ ನೀವೇ ಹೇಳಿ ಮಾಡಿಸಿರೋದು ಅಥವಾ ನಿಮ್ಮ ಹೇಳಿಕೆಗಳನ್ನ ನೋಡಿಬಿಟ್ಟು ನಿಮ್ಮ ಒಂದು ಸ್ಪೀಚ್ಗಳನ್ನ ಕೇಳಿಬಿಟ್ಟು ಜನ ಆ ಥರ ಮಾಡಿದ್ದಾರೆ ಅಂತೇಳಿ ಇವ್ರನ್ನ ರೆಸ್ಪಾನ್ಸಿಬಲ್ ಅಂತ ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ. ಯಾವತ್ತು, March 10, 1922. ಮತ್ತು 6 ವರ್ಷ ಜೈಲಿಗೆ ಹಾಕ್ತಾರೆ. ಹಿ ವಾಸ್ ರಿಲೀಸ್ಡ್ 2 years ಲೇಟರ್ ಆನ್ ದಿ ಗ್ರೌಂಡ್ಸ್ ಆಫ್ ಇಲ್ ಹೆಲ್ತ್. ಆದರೆ 2 ವರ್ಷ ಆದಮೇಲೆ ಇವ್ರನ್ನ ಜೈಲಿಂದ ರಿಲೀಸ್ ಮಾಡ್ತಾರೆ, ಯಾಕಂದರೆ ಇವ್ರಿಗೆ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ ಅಂತ. ದಿ ಡಿಸಿಷನ್ ಆಫ್ ಗಾಂಧಿ ಲೆಡ್ ಟು ಎ ಪೊಲಿಟಿಕಲ್ ವ್ಯಾಕ್ಯೂಮ್. ನೋಡಿ, ಈ ರೀತಿ ಗಾಂಧೀಜಿಯವರು ಹತ್ರ ಏನು ವಾಪಸ್ ತೊಗೊಂಡ್ರು, ಇದರಿಂದ ಅಲ್ಲಿ ಒಂದು ಪೊಲಿಟಿಕಲಿ ಒಂದು ವ್ಯಾಕ್ಯೂಮ್ ಕೂಡ ಕ್ರಿಯೇಟ್ ಆಗುತ್ತೆ. ಈಗ ನಾವು ಚೌರಿ ಚೌರ ಇನ್ಸಿಡೆಂಟ್ ಬಗ್ಗೆ ಎಲ್ಲ ನೋಡಿದ್ವಿ. ಈಗ ಒಂದು ಸ್ವರಾಜ್ ಪಾರ್ಟಿ ಬಗ್ಗೆ ನೋಡ್ತೀವಿ. ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಯಾವ ಥರ ತಿಳ್ಕೊಂಡ್ರೋ ಅದೇ ರೀತಿಯೇ ಬರೀ ನ್ಯಾಷನಲ್ ಕಾಂಗ್ರೆಸ್ ಅದೊಂದು ಮಾತ್ರ ಪಾರ್ಟಿ ಅಲ್ಲ, ಸ್ವರಾಜ್ ಪಾರ್ಟಿ ಅಂತ ಕೂಡ ಒಂದು ಇರುತ್ತೆ. ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ದಿ ವಿಡ್ರಾಲ್ ಆಫ್ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಡಿಸಾರ್ಟೆಂಡ್ ಮೆನಿ ಕಾಂಗ್ರೆಸ್ಮನ್. ನೋಡಿ, ಗಾಂಧೀಜಿಯವರು ಈ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ನ ರಿಟರ್ನ್ ತೊಗೊಂಡ್ರಲ್ಲ, ಇದರಿಂದ ಎಷ್ಟೊಂದು ಜನಕ್ಕೆ ತುಂಬ ಬೇಜಾರಾಯಿತು. ಮೋತಿಲಾಲ್ ನೆಹರು ಆ್ಯಂಡ್ C.R. ದಾಸ್ ಅಡ್ವೊಕೇಟೆಡ್ ದಿ ವಿಡ್ರಾಲ್ ಆಫ್ ಬಾಯ್ಕಾಟ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆ್ಯಂಡ್ ಎಂಟರ್ ದಿ ಸಿಸ್ಟಮ್ ಅಗೈನ್. ನೋಡಿ, ಮೋತಿಲಾಲ್ ನೆಹರು ಮತ್ತು C.R. ದಾಸ್ ಅವ್ರು ಏನು ಹೇಳ್ತಾಯಿದ್ರು ಅಂದರೆ, ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿನ ಏನು ಬಾಯ್ಕಾಟ್ ಮಾಡಿದ್ವಿ ಇದನ್ನು ವಿಡ್ರಾ ಮಾಡ್ಕೊಳ್ಳೋಣ, ಮತ್ತೆ ಹೋಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ನಿಂತು ಎಲೆಕ್ಷನ್ ನಿಂತು ಗೆಲ್ಲೋಣ ಅಂತ ಹೇಳ್ತಾರೆ. ದೇ ಪ್ರಪೋಸ್ ಟು ಎಂಟರ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆ್ಯಂಡ್ ಕ್ರಿಯೇಟ್ ಇಂಪೆಡಿಮೆಂಟ್ಸ್ ಇನ್ ದಿ ಸೆಷನ್. ಇವರೇನು ಹೇಳ್ತಾರೆ, ಸ್ವರಾಜ್ ಪಾರ್ಟಿ ಲೀಡರ್ಸ್ ಅಥವಾ C.R. ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು, ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಹೋಗೋಣ, ಹೋಗ್ಬಿಟ್ಟು ಅಲ್ಲಿ ಸೆಷನ್ ಸರಿಯಾಗಿ ನಡೀದೇ ಇರೋ ಥರ, ಅಂದರೆ ಇಲ್ಲಿ ಯಾವ ರೀತಿ ವಿಧಾನಸಭೆ ಎಲ್ಲ ನಡೆಯುತ್ತೆ ಆ ರೀತಿ ನಡೀದೇ ಇರೋ ಥರ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ದಿಸ್ ದೇ ಆರ್ಗ್ಯೂಡ್ ವುಡ್ ಫರ್ದರ್ ಸ್ಟ್ರೆಂಥನ್ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್. ಇವರೇನು ಹೇಳಿದ್ರು, ಈ ಥರ ಮಾಡೋದ್ರಿಂದ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ. ಸ್ವರಾಜ್ ಪಾರ್ಟಿ ವಾಸ್ ಫೌಂಡ್ ಇನ್ 1923 ಬೈ ಮೋತಿಲಾಲ್ ನೆಹರು ಆ್ಯಂಡ್ C.R. ದಾಸ್. ಈ ಮೋತಿಲಾಲ್ ನೆಹರು ಮತ್ತು C.R. ದಾಸ್ ಏನಿರ್ತಾರೆ,
ಇವರಿಬ್ಬರು ಸೇರಿಬಿಟ್ಟು ಸ್ವರಾಜ್ ಪಾರ್ಟಿನ ಶುರು ಮಾಡೋದು. ಇನ್ ದಿ ಸೇಮ್ ಇಯರ್ ದೇ ಆಲ್ಸೋ obtained permission to participate in the election when the Congress National Convention was held in Delhi under the chairmanship of ಅಬ್ದುಲ್ ಕಲಾಂ ಆಜಾದ್. ನೋಡಿ, ಇವ್ರು ಮತ್ತೆ ಏನು ಮಾಡ್ತಾರೆ, ಅದೇ ವರ್ಷದಲ್ಲಿ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಕೂಡ ಪರ್ಮಿಷನ್ ತೊಗೊಳ್ತಾರೆ. ಡ್ಯೂರಿಂಗ್ ದಿ ಎಲೆಕ್ಷನ್ಸ್ ದಟ್ ವೇರ್ ಹೆಲ್ಡ್ ಇನ್ ನವಂಬರ್ 1923, ಸ್ವರಾಜ್ ಪಾರ್ಟಿ won 42 seats of 101 seats ಅವೈಲಬಲ್. ಈ ಟೈಮಲ್ಲಿ ನವಂಬರ್ 1923 ಎಲೆಕ್ಷನ್ಸ್ ನಡೀತಲ್ಲ, ಆವಾಗ ಇವರು 101 ಸೀಟ್ ಟೋಟಲ್ ಇರುತ್ತೆ, ಅದರಲ್ಲಿ 42 ಸೀಟ್ಸ್ನ ಇವರು ಗೆಲ್ತಾರೆ. ಈಗ ಈ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಏನಿತ್ತು, ಇದು ಶುರುವಾಗೋದಕ್ಕೆ ಕಾರಣಗಳೇನೇನಿತ್ತು ಅಂತ ನೋಡೋಣ. ದಿ ಬ್ರಿಟಿಷ್ ಗವರ್ಮೆಂಟ್ ಅಪಾಯಿಂಟೆಡ್ ಸೈಮನ್ ಕಮಿಷನ್ ಇನ್ 1927. ನೋಡಿ, ಇವರು ಸೈಮನ್ ಅನ್ನೋ ಒಬ್ಬರು ಲೀಡರ್ಶಿಪ್ ಅಂಡರಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ 1927ನಲ್ಲಿ. ಏನಕ್ಕೋಸ್ಕರ? ದಿ ಕಮಿಷನ್ ವಾಸ್ ಸಪೋಸ್ ಟು ಸ್ಟಡಿ ದಿ ಎಫೆಕ್ಟ್ಸ್ ಆಫ್ ಇಂಡಿಯಾ ಗೌರ್ಮೆಂಟ್ ಆ್ಯಕ್ಟ್ 1919 ಆ್ಯಂಡ್ ಅರೈವ್ಡ್ ಇನ್ ಇಂಡಿಯಾ ಆನ್ February 3rd, 1928. ಇವ್ರು ಏನಕ್ಕೆ ಬರ್ತಾರೆ ಅಂದರೆ, ಈಗ 1919 ಆ್ಯಕ್ಟ್ ಏನಿತ್ತು ಅದನ್ನು ರಿವರ್ಸಲ್ ಮಾಡಬೇಕು, ಅದನ್ನು ತೆಗೆದಾಕಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಲ್ಲ, ಅದ್ರಲ್ಲಿ ಅಂಥ ತಪ್ಪು ಏನಿದೆ, ಅದು ತಪ್ಪು ಎಲ್ಲಾಗುತ್ತೆ, ಎಲ್ಲಿ ಸರಿ ಇದೆ, ಎಲ್ಲಿ ತಪ್ಪಾಗುತ್ತೆ ಅಂದ್ಬಿಟ್ಟು ನಾವು ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತಾರೆ ಅವರು. ಯಾವತ್ತು? February 3rd, 1928. ದಿ ಕಮಿಷನ್ ವಿಟ್ನೆಸ್ಡ್ ವೈಡ್ ಪ್ರೊಟೆಸ್ಟ್ ವಿತ್ ಸ್ಲೋಗನ್ಸ್ ಸೈಮನ್ ಗೋ ಬ್ಯಾಕ್. ಈ ಕಮಿಷನ್ ಇಂಡಿಯಾಗೆ ಬಂದಿದ್ದ ತಕ್ಷಣ ಸೈಮನ್ ಗೋ ಬ್ಯಾಕ್ ಅಂದ್ಬಿಟ್ಟು ಎಲ್ಲ ಪ್ರೊಟೆಸ್ಟ್ಗಳು, ಸ್ಲೋಗನ್ಸ್ ಎಲ್ಲ ಕೂಡ ಹೇಳ್ತಾರೆ. ಬಂದ್ಗಳು ಮತ್ತು ಹರ್ತಾಳ್ಗಳು, ಸ್ಟ್ರೈಕ್ಗಳೆಲ್ಲ ಕೂಡ ಬಾಂಬೆ, ಲಾಹೋರ್, ಮದ್ರಾಸ್ ಕಡೆ ಎಲ್ಲ ನಡೆಯುತ್ತೆ. ಲಾಲಾ ಲಜಪತ್ ರಾಯ್ ಡೈಡ್ ವೆನ್ ದಿ ಪ್ರೊಟೆಸ್ಟರ್ಸ್ ವೇರ್ ಲಾಠಿ ಚಾರ್ಜ್ ಇನ್ ಲಾಹೋರ್. ಲಾಹೋರ್ ಅಂತ ಒಂದು ಸಿಟಿ ಇರುತ್ತೆ, ಈಗ ಪಾಕಿಸ್ತಾನಲ್ಲಿದೆ. ಅಲ್ಲಿ ಈ ಪ್ರೊಟೆಸ್ಟರ್ಗಳೆಲ್ಲ ಸೇರಿಬಿಟ್ಟು ಸೈಮನ್ ಗೋ ಬ್ಯಾಕ್ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾಗ ಅಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಪೊಲೀಸವರು. ಅದರಲ್ಲಿ ಒಬ್ಬರು ಲೀಡರ್ ಲಾಲಾ ಲಜಪತ್ ರಾಯ್ ಅಂತ ಇವರು ಸತ್ತೋಗ್ಬಿಡ್ತಾರೆ. ದಿಸ್ ಇಂಟೆನ್ಸಿಫೈಡ್ ದಿ ನ್ಯಾಷನಲ್ ಫ್ರೀಡಮ್ ಫರ್ದರ್. ಇದರಿಂದ ಫ್ರೀಡಮ್ ಸ್ಟ್ರಗಲ್ ಇನ್ನೂ ಕೂಡ ಜೋರಾಗಿ ಹತ್ಕೊಳ್ಳುತ್ತೆ. ದಿ ಬ್ರಿಟಿಷ್ ಗವರ್ಮೆಂಟ್ ಫುಡ್ ಫೋರ್ತ್ ಅನ್ ಇನ್ಸಿಡೆಂಟ್ ಚಾಲೆಂಜ್ ಟು ಇಂಡಿಯನ್ಸ್, ಇಂಡೈರೆಕ್ಟ್ ಚಾಲೆಂಜ್ ಟು ಇಂಡಿಯನ್ಸ್. ನೋಡಿ, ಬ್ರಿಟಿಷ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಇಂಡೈರೆಕ್ಟ್ಲಿ ಇಂಡಿಯನ್ಸ್ಗೆ ಚಾಲೆಂಜ್ ಮಾಡ್ತಾರೆ. ಈ ಟಾಸ್ಕ್ ಟು ಇಂಡಿಯನ್ಸ್ ಟು ಡ್ರಾಫ್ಟ್ ಎ ಕಾನ್ಸ್ಟಿಟ್ಯೂಷನ್ ದಟ್ ಕ್ಯಾನ್ ಬಿ ಅಕ್ಸೆಪ್ಟಬಲ್ ಟು ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಆಫ್ ಇಂಡಿಯಾ. ಈಗ ಏನು ಹೇಳ್ತಾ ಇದ್ದಾರೆ ಇಂಡಿಯಾದವರು, 1919 ಆ್ಯಕ್ಟ್ ನಮ್ಗೆ ಸರಿ ಇಲ್ಲ, ತಪ್ಪಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಸರಿ ನಾವು ನಿಮ್ಗೆ ಚಾಲೆಂಜ್ ಆಗ್ತೀವಿ, ನೀವು ನಿಮ್ಮದೇ ಆದಂಥ ಎಲ್ಲರಿಗೂ ಒಪ್ಪಿಗೆ ಆಗುವಂಥದ್ದು, ಯಾರಿಗೂ ತೊಂದರೆ ಆಗದೆ ಇರೋ ಥರದೊಂದು ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡಿ, ರೆಡಿ ಮಾಡಿ, ಅವಾಗ ನೋಡೋಣ ಅಂತ ಹೇಳ್ತಾರೆ. ದಿಸ್ ಚಾಲೆಂಜ್ ವಾಸ್ ಅಕ್ಸೆಪ್ಟೆಡ್ ಬೈ ಎ ಕಮಿಟಿ ಹೆಡೆಡ್ ಬೈ ಮೋತಿಲಾಲ್ ನೆಹರು ಆ್ಯಂಡ್ ಇಟ್ ಟೇಬಲ್ಡ್ ಎ ರಿಪೋರ್ಟ್. ಇದನ್ನು ಮೋತಿಲಾಲ್ ನೆಹರು ಮತ್ತು ಅವರ ಸರೌಂಡಿಂಗ್ ಸುತ್ತಮುತ್ತ ಇರೋ ಜನ ಎಲ್ಲ ಆ ಕಮಿಟಿಯವರು ಒಪ್ಕೊಳ್ತಾರೆ, ಸರಿ ನಾವು ಮಾಡಿ ತೋರಿಸ್ತೀವಿ ಅಂತೇಳಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಈವನ್ ಗಾಂಧೀಜಿ ಅಪ್ರಿಷಿಯೇಟೆಡ್ ದಿ ವರ್ಕ್ ಡನ್ ಬೈ ನೆಹರು ಕಮಿಟಿ. ಗಾಂಧೀಜಿಯವರು ಕೂಡ ಈ ನೆಹರು ಕಮಿಟಿ, ಮೋತಿಲಾಲ್ ನೆಹರು ಅವರ ಕಮಿಟಿ ಏನು ಕೆಲಸ ಮಾಡ್ತಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ದಿ ನೆಹರು ರಿಪೋರ್ಟ್ ಅಡ್ವೊಕೇಟೆಡ್ ಫಾರ್ ಡೊಮಿನಿಯನ್ ಸ್ಟೇಟಸ್ ಫಾರ್ ಇಂಡಿಯಾ ಅಲಾಂಗ್ ವಿತ್ ಇಂಟರ್ನಲ್ ಫೆಡರಲ್ ಸ್ಟ್ರಕ್ಚರ್. ನೆಹರು ಅವರ ರಿಪೋರ್ಟ್ ಏನಿತ್ತು, ಮೋತಿಲಾಲ್ ನೆಹರು ಅವ್ರದ್ದು, ಅವ್ರು ಏನು ಹೇಳಿದ್ರು, ಇಂಡಿಯಾ ಒಂದು ಬ್ರಿಟಿಷ್ ಎಂಪೈರ್ನ ಡೊಮಿನಿಯನ್ ಆಗಿರುತ್ತೆ, ಅಂದರೆ ನಿಮ್ಮ ಅಂಡರಲ್ಲಿ ನಮಗೆ ನಾವೇ ರೂಲ್ ಮಾಡ್ಕೊಳ್ಳೋ ರೀತಿ, ಅಂದರೆ ನೀವೇ ಡೈರೆಕ್ಟಾಗಿ ರೂಲ್ ಮಾಡೋದು ಬೇಡ, ಆ ಥರ ಹೇಳಿರ್ತಾರೆ. ಇಟ್ ರೆಕಮೆಂಡೆಡ್ ಫಾರ್ ದಿ ಅಬಾಲಿಷ್ಮೆಂಟ್ ಆಫ್ ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸೀಸ್ ರಿಸರ್ವ್ಡ್ ಫಾರ್ ಮೈನಾರಿಟಿ, ಕ್ರಿಯೇಷನ್ ಆಫ್ ಲ್ಯಾಂಗ್ವೇಜ್ ಬೇಸ್ಡ್ ರೀಸನ್ಸ್ ಔಟ್ ಆಫ್ ಬ್ರಿಟಿಷ್ ಇಂಡಿಯಾ, ensuring human rights to Indians and implementation of democratic traditions and many other recommendations were given in the report. ಈ ರಿಪೋರ್ಟಲ್ಲಿ ಏನಿತ್ತು ನೋಡಿ, ನಾವು ಈ ಥರ ಡೊಮಿನಿಯನ್ ಸ್ಟೇಟಸ್ ಇರುತ್ತೆ, ಈ ಟೈಪ್ ಇಂಡಿಯಾ ಸೆಮಿ ಇಂಡಿಪೆಂಡೆಂಟ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಇವರು ಮೈನಾರಿಟಿಗೆ ಅದಕ್ಕೆಲ್ಲ ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಇಟ್ಟಿದ್ರು, ಅಂದರೆ ಯಾರಾದರೂ ಕಮ್ಮಿ ರಿಲಿಜನ್ ಇರೋರಿಗೆ ಅವ್ರಿಗೆ ಆದಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಆ ರಿಸರ್ವೇಷನ್ ತೆಗೆದುಹಾಕೋದಕ್ಕೆ ಹೇಳಿದ್ರು. ಜೊತೆಗೆ ಲ್ಯಾಂಗ್ವೇಜ್ ಬೇಸ್ಡ್, ಇವಾಗ ಕನ್ನಡ ಮಾತಾಡೋರೆಲ್ಲ ಒಂದು ಗ್ರೂಪ್, ಒಂದು ಸ್ಟೇಟ್ ಮಾಡೋದು, ಈ ಟೈಪಲ್ಲಿ ಕೆಲವು ರೂಲ್ಸ್ ಇರುತ್ತೆ, ಅದನ್ನು ಕೂಡ ಇವರು ಒಪ್ಕೊಳ್ಳಲ್ಲ, ಅದು ತೆಗೆದುಹಾಕಬೇಕು ಅಂತಾರೆ. ಮತ್ತು ಹ್ಯೂಮನ್ ರೈಟ್ಸ್ ಕೊಡಬೇಕು ಎಲ್ಲ ಇಂಡಿಯನ್ಸ್ಗೂ ಅಂತ ಹೇಳ್ತಾರೆ. ಮತ್ತು ಡೆಮೋಕ್ರಸಿ ಇರಬೇಕು, ಅಂದರೆ ಏನು, ವೋಟ್ ಹಾಕಿ ಎಲೆಕ್ಟ್ ಮಾಡೋ ರೀತಿ, ಆ ಥರ ಈ ಥರ ಎಷ್ಟೊಂದು ರೆಕಮೆಂಡೇಷನ್ಸ್ ಎಲ್ಲ ಕೊಡ್ತಾರೆ. ಲೇಟರ್ ದ ಲೇಬರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ರಾಮ್ಸೆ ಮೆಕ್ಡೊನಾಲ್ಡ್ ಹೆಲ್ಡ್ ಟಾಕ್ಸ್ ವಿತ್ ದಿ ವೈಸ್ರಾಯ್ ಆ್ಯಂಡ್ ಅನೌನ್ಸ್ ದಟ್ ದಿ ಪ್ರೊಸೆಸ್ ಆಫ್ ಗ್ರಾಂಟಿಂಗ್ ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯಾ ವುಡ್ ಬಿ ಕನ್ಸಿಡರ್ಡ್ ಅಟ್ ದಿ ಅರ್ನೆಸ್ಟ್. ಆ ಟೈಮಲ್ಲಿ ಏನಾಯಿತು, ಆಗ ಲೇಬರ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಲೇಬರ್ ಪಾರ್ಟಿ ಅಂತ ಒಂದಿರುತ್ತೆ, ಈಗ ಇಲ್ಲಿ BJP ಮತ್ತು ಕಾಂಗ್ರೆಸ್ ಇಲ್ವಾ, ಅದೇ ಥರ ಇಂಗ್ಲೆಂಡಲ್ಲಿ ಲೇಬರ್ ಪಾರ್ಟಿ ಅಂತ ಒಂದಿರುತ್ತೆ. ಆ ಪಾರ್ಟಿಯಿಂದ ಗೆದ್ದಂಥ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಒಬ್ಬರು, ರಾಮ್ಸೆ ಮೆಕ್ಡೊನಾಲ್ಡ್ ಅಂತ ಹೇಳ್ಬಿಟ್ಟು. ಇವರು ಇಂಡಿಯನ್ ವೈಸ್ರಾಯ್, ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಏನಿರ್ತಾರೆ ಅವ್ರ ಜೊತೆ ಮಾತಾಡಿಬಿಟ್ಟು, ಸರಿ ನಮ್ಗೆ ಆದಷ್ಟು ಬೇಗ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಇಂಡಿಯಾಗೆ ಅಂತೇಳಿ ಹೇಳ್ತಾರೆ. ಆಫ್ಟರ್ ದಿಸ್ ಅನದರ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಟುಕ್ ಪ್ಲೇಸ್. ಇದಾದಮೇಲೆ ಇನ್ನೊಂದು ಕೆಲವು ಡೆವಲಪ್ಮೆಂಟ್ಸ್ಗಳಾಗುತ್ತೆ. In Lahore, Congress convention under the chairmanship of Jawaharlal Nehru adopted a resolution demanding total independence, Purna Swaraj.
ನೋಡಿರಿ, ಇದೇ ಟೈಮಲ್ಲಿ ಲಾಹೋರಲ್ಲಿ ಒಂದು ಕಾಂಗ್ರೆಸ್ ಕನ್ವೀನ್ ಆಗುತ್ತೆ, ಅಂದರೆ ಎಲ್ಲ ಮೀಟಿಂಗ್ ಅಂದ್ಕೊಳ್ಳಿ ಆ ಥರ. ಅಲ್ಲಿ ಬಂದು ಅದಕ್ಕೆ ಚೇರ್ಮನ್ ಬಂದು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಇವರು ಮೋತಿಲಾಲ್ ನೆಹರು ಅಂತ ಹೇಳಿದ್ನಲ್ಲ, ಅವರ ಮಗ. ಇವ್ರು ಬಂದು ಅಲ್ಲೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಒಂದು ರೆಸೊಲ್ಯೂಷನ್ ಅಡಾಪ್ಟ್ ಮಾಡ್ಕೊಳ್ತಾರೆ. ಏನು, ಟೋಟಲ್ ಇಂಡಿಪೆಂಡೆನ್ಸ್ ಬೇಕು, ಪೂರ್ಣ ಸ್ವರಾಜ್ ಬೇಕು ಅಂತ. ಅಂದರೆ ನೀವು ಏನು ಡೊಮಿನಿಯನ್ ಸ್ಟೇಟಸ್ ಕೇಳಿದ್ದೀವಿ, ಅದು ಇದು ನಿಮ್ಮನ್ನ ಈಕ್ವಲಾಗಿ ನೋಡ್ತೀವಿ, ಅವೆಲ್ಲ ಬೇಡ, ಇಂಡಿಯಾ ಬಿಟ್ಟು ಹೋಗ್ತಾ ಇರ್ರಿ, ನಾವು ನಮ್ಮ ರೂಲ್ನ ನಾವು ಮಾಡ್ಕೊಳ್ತೀವಿ ಅಂತ. January 26th, 1930 ವಾಸ್ ಡಿಕ್ಲೇರ್ಡ್ ಆಸ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇಟ್. ಇವ್ರೇನು ಮಾಡಿದ್ರು, January 26, 1930 ನಮ್ಗೆ ಇಂಡಿಪೆಂಡೆನ್ಸ್ ಬಂತು ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ದಿಸ್ ಕನ್ವೆನ್ಷನ್ ಆಥರೈಸ್ಡ್ ಗಾಂಧೀಜಿ ಟು ಹೋಲ್ಡ್ ಸಿವಿಲ್ ಡಿಸೊಬಿಡಿಯನ್ಸ್ ಪ್ರೊಟೆಸ್ಟ್ ಮಾರ್ಚಸ್. ನೋಡಿರಿ, ಈ ಕನ್ವೆನ್ಷನ್ ಏನು ಹೇಳ್ತು, ಗಾಂಧೀಜಿಯವ್ರಿಗೆ ಪರ್ಮಿಷನ್ ಕೊಡ್ತು, ಒಂಥರ ಆಥರೈಸ್ ಕೊಡ್ತು, ನೀವು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ಶುರು ಮಾಡಿರಿ ಅಂತ, ಬ್ರಿಟಿಷವ್ರ ವಿರುದ್ಧವಾಗಿ. ಇನ್ ಆರ್ಡರ್ ಟು ಮಾರ್ಕ್ ದಿ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಆಫ್ ದಿಸ್ ಸೆಷನ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್ January 26, 1950. ನೋಡಿ, ಈ ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಶುರುವಾಗೋದಕ್ಕೆ ಇದಕ್ಕೆಲ್ಲ ಕಾರಣ ಆಗಿದ್ದು ಬಂದು ಈ January 26, 1930 ನಡೆದಂಥ ಕಾಂಗ್ರೆಸ್ ಕನ್ವೆನ್ಷನ್. ಅದಕ್ಕೆ ಅದೇ ಡೇಟಲ್ಲೇ ನಮಗೆ ಕಾನ್ಸ್ಟಿಟ್ಯೂಷನ್ನ ನಾವು ಅಪ್ರೂವ್ ಮಾಡ್ಕೊಳ್ಬೇಕು ಅಂತ January 26, 1950 ಇಂಡಿಪೆಂಡೆನ್ಸ್ ಬಂದಾದಮೇಲೆ ಆ ಡೇಟಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ನ ಓಕೆ ಮಾಡ್ಕೊಂಡ್ವಿ. ದಂಡಿ ಮಾರ್ಚ್. In 1930, the Working Committee of the Congress met at Sabarmati Ashram and passed a resolution to hold civil disobedience under the leadership of ಗಾಂಧೀಜಿ. ನೋಡಿ, ನಾನು ಹೇಳಿದ್ನಲ್ಲ ಮೇಲೆ ಹೇಳಿದಾಗೆ 1930 ಕಾಂಗ್ರೆಸ್ ಕಮಿಟಿ ಬಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ಶುರು ಮಾಡಿರಿ ಅಂತ ಹೇಳುತ್ತೆ. ಗಾಂಧೀಜಿ ರೋಟ್ ಎ ಲೆಟರ್ ಟು ವೈಸ್ರಾಯ್ ಡಿಮ್ಯಾಂಡಿಂಗ್ 11 ಪಾಯಿಂಟ್ಸ್. ನೋಡಿರಿ, ಗಾಂಧೀಜಿಯವರು ವೈಸ್ರಾಯ್ಗೆ 11 ಪಾಯಿಂಟ್ಗಳಿರೋಂಥ ಒಂದು ಡಿಮ್ಯಾಂಡಿಂಗ್ ಲೆಟರ್ ಕೊಡ್ತಾರೆ, ನಮ್ಮದು ಡಿಮ್ಯಾಂಡ್ಸ್ ಈ ಥರ ಇದೆ ಅಂತ. In case the government does not accept this demand, the people would reject the paying of tax and also start civil disobedience movement all over India. ಅಂದರೆ ನೀವು 11 ಪಾಯಿಂಟ್ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ಟ್ಯಾಕ್ಸ್ ಕಟ್ಟೋದೆಲ್ಲ ನಿಲ್ಲಿಸ್ಬಿಡ್ತೀವಿ, ಮತ್ತು ಇಂಡಿಯಾ ಫುಲ್ಲು ಕೂಡ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ಶುರು ಮಾಡ್ತೀವಿ ಅಂತ. ಆಸ್ ದಿ ವೈಸ್ರಾಯ್ ರಿಜೆಕ್ಟೆಡ್ ದಿ ಲೆಟರ್ ಡಿಕ್ಲೇರ್ಡ್ ಆನ್ March 12, 1930 that he would walk with followers up to Dandi, the coastal area of Gujarat. ನೋಡಿ, ಇವರು ವೈಸ್ರಾಯ್ ರಿಜೆಕ್ಟ್ ಮಾಡಿದ ತಕ್ಷಣ ಲೆಟರು ಇವರೇನು ಡಿಕ್ಲೇರ್ ಮಾಡ್ತಾರೆ, ನಾನು March 12, 1930 ನಡ್ಕೊಂಡು ಹೋಗ್ಬಿಟ್ಟು ನನ್ನ ಆಶ್ರಮದಿಂದ ದಂಡಿ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಗಾಂಧೀಜಿ ಕವರ್ಡ್ 375 ಕಿಲೋಮೀಟರ್ಸ್ ಆನ್ ಫುಟ್ ಆ್ಯಂಡ್ ರೀಚ್ ದಂಡಿ. ನೋಡಿ, ಇವರು 375 ಕಿಲೋಮೀಟರ್ಸು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡೋಗಿ ಆ ದಂಡಿ ಅನ್ನೋ ಜಾಗಕ್ಕೆ ಬರ್ತಾರೆ. He broke the law by holding a fistful salt without paying the tax which the British had levied on salt. ನೋಡಿ, ಬ್ರಿಟಿಷ್ ಅವರು ಉಪ್ಪು ಮೇಲೆ ಅವಾಗ ಟ್ಯಾಕ್ಸ್ ಹಾಕಿರ್ತಾರೆ, ಆ ಟ್ಯಾಕ್ಸ್ ಕೊಡ್ದಿದ್ದಂಗೆ ಇವರೇ ಅಲ್ಲಿ ಉಪ್ಪು ರೆಡಿ ಮಾಡಿ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ನಾನು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳ್ತಾರೆ. ಅದರಿಂದ ಲಾ ಬ್ರೇಕ್ ಮಾಡಿದಾಗೆ. ಚರಕ, ದ ಸ್ಪಿನ್ನಿಂಗ್ ವೀಲ್ ಬಿಕೇಮ್ ಮೋರ್ ಫೇಮಸ್ ಡ್ಯೂರಿಂಗ್ ದಿಸ್ ಮಾರ್ಚ್. ಈ ಮಾರ್ಚಲ್ಲಿ ಚರಕ ಏನಿರುತ್ತೆ, ಗಾಂಧೀಜಿಯವರೊಂದು ಸುತ್ತಾ ಇರ್ತಾರೆ ಗೊತ್ತಾ ಚರಕ, ಅದು ತುಂಬ ಫೇಮಸ್ ಆಗುತ್ತೆ. ಥೌಸಂಡ್ಸ್ ಆಫ್ ಪೀಪಲ್ ಪಾರ್ಟಿಸಿಪೇಟೆಡ್ ಇನ್ ದಿ ಸಾಲ್ಟ್ ಸತ್ಯಾಗ್ರಹ. ನೋಡಿ, ಈ ಸಾಲ್ಟ್ ಸತ್ಯಾಗ್ರಹ ಅಥವಾ ಉಪ್ಪು ಸತ್ಯಾಗ್ರಹ ಏನಿದೆ, ಇದರಲ್ಲಿ 1000 ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆಫ್ಟರ್ ದಿಸ್ ನ್ಯಾಷನಲ್ ಮೂವ್ಮೆಂಟ್ ವೀಕ್ ವಾಸ್ ಅಬ್ಸರ್ವ್ಡ್ ಫ್ರಮ್ April 6th to 13th. ಆಮೇಲೆ ಒಂದು ನ್ಯಾಷನಲ್ ಮೂವ್ಮೆಂಟ್ ವೀಕ್ ಅಂತ ಕೂಡ ಶುರು ಮಾಡ್ತಾರೆ, April 6th 13th ನಡ್ಕೊಂಬಂದಿದೆ ಅದು. ಮೆನಿ ಲೀಡರ್ಸ್ ಲೈಕ್ ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಾಯ್ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್ ಆ್ಯಂಡ್ ಮೆನಿ ಅದರ್ ಲೀಡರ್ಸ್ ಹೂ ಹ್ಯಾಡ್ ಪಾರ್ಟಿಸಿಪೇಟೆಡ್ ವಿತ್ ಗಾಂಧಿ ಇನ್ ದಂಡಿ ಮಾರ್ಚ್ ವೇರ್ ಅರೆಸ್ಟೆಡ್. ನೋಡಿ, ದಂಡಿ ಮಾರ್ಚಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದವರು ಬರೀ ಗಾಂಧೀಜಿ ಮಾತ್ರ ಅಲ್ಲ, 1000 ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಯಾರ್ಯಾರು ಇವರಿಗೆ ಇಂಪಾರ್ಟೆಂಟ್ ಪರ್ಸನ್ಸ್ ಅನ್ನಿಸ್ತಾರೆ ಅವ್ರನ್ನೆಲ್ಲ ಕೂಡ ಅರೆಸ್ಟ್ ಮಾಡ್ತಾರೆ. ಓಕೆ, ಸ್ಲೋಲಿ ದಿ ಮೂವ್ಮೆಂಟ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಆ್ಯಸ್ ವೆಲ್. ಆಮೇಲೆ ಬರ್ತಾ ಬರ್ತಾ ದೇಶದ ಬೇರೆ ಬೇರೆ ಭಾಗಗಳು ಕೂಡ ಈ ಪ್ರೊಟೆಸ್ಟ್ ಆಗೇ ಸ್ಪ್ರೆಡ್ ಆಗಿಬಿಡುತ್ತೆ. ಮೀನ್ ವೈಲ್ ಎ ಮೀಟಿಂಗ್ ಆಫ್ ಇಂಡಿಯನ್ ಲೆಜಿಸ್ಲೇಟಿವ್ ರೆಪ್ರೆಸೆಂಟೇಟಿವ್ಸ್ ವಾಸ್ ಹೆಲ್ಡ್ ಅಟ್ ಲಂಡನ್ ಇನ್ 1930. ನೋಡಿ, ಇಂಡಿಯನ್ ಲೆಜಿಸ್ಲೇಟಿವ್ ರೆಪ್ರೆಸೆಂಟೇಟಿವ್ಸ್ ಅಂದರೆ ಎಲೆಕ್ಟ್ ಆಗಿರೋಂಥ ಪೀಪಲ್ ಏನಿದ್ರು, ಸೆಲೆಕ್ಟ್ ಆಗಿರೋರು, ಇವರು ಲಂಡನ್ನಲ್ಲಿ 1930 ಒಂದು ಮೀಟಿಂಗ್ ಕೂಡ ಮಾಡ್ತಾರೆ. ಇದನ್ನು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತಾರೆ. ನೋಡಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂದರೆ ರೌಂಡ್ ಆಗಿದೆ ಅಂತಲ್ಲ, ಇಲ್ಲಿ ಯಾರೇ ಕೂತ್ಕೊಂಡ್ರೆ ಎಲ್ಲರೂ ಈಕ್ವಲ್ ಅಂತ ಅರ್ಥ. ಓಕೆ, ಎಲ್ಲ ಸುತ್ತ ಕೂತ್ಕೊಂಡಿರ್ತಾರೆ. ದಿಸ್ ಮೀಟಿಂಗ್ ಕನ್ವೇಡ್ ದ ಮೆಸೇಜ್ ದಟ್ ದಿ ಗೌರ್ಮೆಂಟ್ ಅಲೋನ್ ಕುಡ್ ನಾಟ್ ಟೇಕ್ ಮೆಷರ್ಸ್ ಆ್ಯಂಡ್ ಇಗ್ನೋರ್ ದಿ ಇಂಡಿಯನ್ಸ್. ಈ ಮೀಟಿಂಗಿಂದ ಏನು ಗೊತ್ತಾಯ್ತು, ಇವ್ರು ಏನು ಹೇಳಿದ್ರು, ನೀವು ಗೌರ್ಮೆಂಟ್ ಅವರೊಬ್ಬರೇ ಡಿಸೈಡ್ ಮಾಡಿಬಿಟ್ಟು ನೀವು ಅಷ್ಟಕ್ಕೆ ನೀವೇ ಡಿಸಿಷನ್ ತೊಗೊಳೋಗಿಲ್ಲ, ನಮ್ಮನ್ನ ಇಗ್ನೋರ್ ಮಾಡೋಗಿಲ್ಲ ಅಂತ ಹೇಳ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ರೆಪ್ರೆಸೆಂಟೇಷನ್ ವಾಸ್ ಗಿವನ್ ಟು ಅನ್ಟಚಬಲ್ ಕಮ್ಯುನಿಟಿ ಅಟ್ ದಿ ಕಾನ್ಫರೆನ್ಸ್.
ಫಸ್ಟ್ ಟೈಮ್ ಏನು ಮಾಡಿದ್ರು, ಈ ಕಾನ್ಫರೆನ್ಸಲ್ಲಿ ಅನ್ಟಚಬಲ್ ಏನಿರ್ತಾರೆ ಆ ಟೈಮಲ್ಲಿ ಅವ್ರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಡ್ತೀವಿ, ರೆಪ್ರೆಸೆಂಟೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ಫೆಸಿಲಿಟೇಟ್ ದಿ ಪಾರ್ಟಿಸಿಪೇಷನ್ ಆಫ್ ಲೀಡರ್ಸ್, ದಿ ಇಂಪ್ರಿಸನ್ಡ್ ಲೀಡರ್ಸ್ ಲೈಕ್ ಗಾಂಧಿ ಆ್ಯಂಡ್ ಮೆನಿ ಅದರ್ ಕಾಂಗ್ರೆಸ್ ಲೀಡರ್ಸ್ ವೇಸ್ ರಿಲೀಸ್ಡ್ ಫ್ರಮ್ ದಿ ಪ್ರಿಸನ್. ನೋಡಿ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಜೈಲಲ್ಲಿರ್ತಾರೆ, ಗಾಂಧೀಜಿಯವರು ಮತ್ತು ಎಷ್ಟೊಂದು ಜನ ಲೀಡರ್ಸು. ಅವ್ರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಇವ್ರನ್ನ ಜೈಲಿಂದ ರಿಲೀಸ್ ಕೂಡ ಮಾಡ್ತಾರೆ. ಮೆನಿ ಲೀಡರ್ಸ್ ರೆಪ್ರೆಸೆಂಟಿಂಗ್ ವೇರಿಯಸ್ ಕಮ್ಯುನಿಟೀಸ್ ಆ್ಯಂಡ್ ಕಿಂಗ್ಡಮ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಮೀಟಿಂಗ್ ಲೈಕ್ ಡಾಕ್ಟರ್ B.R. ಅಂಬೇಡ್ಕರ್, M.R. ಜೈಕರ್, ತೇಜ್ ಬಹದ್ದೂರ್ ಸಪ್ಪು, ಮೊಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಆ್ಯಂಡ್ ಅದರ್ಸ್. ನೋಡಿ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇಂಡಿಯಾದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇರ್ತಾರೆ, ಎಷ್ಟೊಂದು ಕಮ್ಯುನಿಟೀಸ್ನ ರೆಪ್ರೆಸೆಂಟ್ ಮಾಡೋವಂಥವ್ರು, ಎಷ್ಟೊಂದು ಕಿಂಗ್ಡಮ್ಸ್ ಇರುತ್ತೆ ಚಿಕ್ಕ ಚಿಕ್ಕದಾಗೆ, ಆ ಕಿಂಗ್ಡಮ್ಸ್ನ ರೆಪ್ರೆಸೆಂಟ್ ಮಾಡೋರು ಅಂಥವರೆಲ್ಲ ಕೂಡ ಬಂದು ಜಾಯ್ನ್ ಆಗ್ತಾರೆ. ದಿಸ್ ಕಾನ್ಫರೆನ್ಸ್ ಅಪ್ರೂವ್ಡ್ ಡೊಮಿನಿಯನ್ ಸ್ಟೇಟಸ್, ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಆ್ಯಂಡ್ ರಿಲಿಜಿಯಸ್ ರೆಪ್ರೆಸೆಂಟೇಷನ್. ಇಲ್ಲಿ ಏನು ಹೇಳುತ್ತೆ, ಕಾನ್ಫರೆನ್ಸಲ್ಲಿ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ, ಅಂದರೆ ನಿಮಗೆ ಇಂಡಿಯಾಗೆ ಆಲ್ಮೋಸ್ಟ್ ಆಲ್ ಇಂಡಿಪೆಂಡೆನ್ಸ್ ಕೊಟ್ಟಾಗೆ, ಆದರೆ ನೀವು ನಮ್ಮ ಡೊಮಿನಿಯನ್ ಆಗಿರ್ತೀರ ಆ ಟೈಪ್ ಅದು. ಅದಕ್ಕೆ ಮತ್ತು ಒಳ್ಳೆ ಗೌರ್ಮೆಂಟ್ ಕೊಡ್ತೀವಿ ನಿಮಗೆ, ಮತ್ತು ರಿಲಿಜಿಯಸ್ ರೆಪ್ರೆಸೆಂಟೇಷನ್ ಕೊಡ್ತೀವಿ, ಅದೆಲ್ಲ ಕೂಡ ಹೇಳ್ತಾರೆ. ಸಿನ್ಸ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಇಟ್ ರಿಮೈನ್ಡ್ ಇನ್ಕಂಪ್ಲೀಟ್. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಈ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ, ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇನ್ವಾಲ್ವ್ ಆಗಿರಲ್ಲ, ಬಂದು ಜಾಯ್ನ್ ಆಗಿರಲ್ಲ. ಇದರಿಂದ ಏನಾಯಿತು, ಇದು ಸಕ್ಸೀಡ್ ಆಗಲಿಲ್ಲ. ಇನ್ ಆರ್ಡರ್ ಟು ಮೇಕ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಎ ಸಕ್ಸಸ್, ಎ ಪ್ಯಾಕ್ಟ್ ಬಿಟ್ವೀನ್ ವೈಸ್ರಾಯ್ ಎರ್ವಿನ್ ಆ್ಯಂಡ್ ಗಾಂಧೀಜಿ ವಾಸ್ ಸೈನ್ಡ್. ನೋಡಿ, ಈ ಥರ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳನ್ನ ಸಕ್ಸಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೈಸ್ರಾಯ್ ಇರ್ವಿನ್ ಮತ್ತು ಗಾಂಧೀಜಿಯವರು ಒಂದು ಪ್ಯಾಕ್ಟ್ ಅಂದರೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅದನ್ನು ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕೂಡ ಕರೀತಾರೆ. As a result, the Congress stopped the civil disobedience movement and agreed to participate in the second round table conference. ನೋಡಿ, ಇವರೇನು ಮಾಡಿದ್ರು, ಸರಿ ನಾವು ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ನ ವಾಪಸ್ ತೊಗೊಂಡ್ಬಿಟ್ಟು ಸೆಕೆಂಡ್ ಸರಿ ಮೀಟಿಂಗ್ ಏನು ಮಾಡ್ತೀರಾ, ಈ ಕಾನ್ಫರೆನ್ಸ್ ಏನು ಮಾಡ್ತೀರಾ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಡಾಕ್ಟರ್ B.R. ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ ಪಾರ್ಟಿಸಿಪೇಟೆಡ್ ಇನ್ ದಿ ಕಾನ್ಫರೆನ್ಸ್. ಇದರಲ್ಲೂ ಕೂಡ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕೂಡ ಅಂಬೇಡ್ಕರ್ ಅವರು, ಮೊಹಮ್ಮದ್ ಅಲಿ ಜಿನ್ನಾ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. In the second roundtable conference, Ambedkar pressed for a separate electoral constituency for untouchables. ನೋಡಿ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಏನಾಗುತ್ತೆ, ಅಂಬೇಡ್ಕರ್ ಅವರು ಅನ್ಟಚಬಲ್ಸ್ ಅಥವಾ ದಲಿತ್ಸ್ ಏನಿದ್ದಾರೆ ಇವ್ರಿಗೆ ಸಪ್ರೇಟ್ ಎಲೆಕ್ಟ್ರಲ್ ಕಾನ್ಸ್ಟಿಟ್ಯೂಯೆನ್ಸಿ ಬೇಕು ನಮ್ಮ ರೆಪ್ರೆಸೆಂಟೇಟಿವ್ಸ್ ಅಂತ ಅಂದ್ಬಿಟ್ಟು ಕೇಳ್ತಾರೆ, ರಿಸರ್ವೇಷನ್ ಕೇಳ್ತಾರೆ. ದಿಸ್ ವಾಸ್ ಅಪೋಸ್ಡ್ ಬೈ ಗಾಂಧೀಜಿ. ಇದನ್ನು ಗಾಂಧೀಜಿಯವರು ಒಪ್ಪಲ್ಲ, ಇದನ್ನು ಅಪೋಸ್ ಮಾಡ್ತಾರೆ. ದಿಸ್ ರಿಸಲ್ಟೆಡ್ ಇನ್ ದಿ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್. ಇದರಿಂದ ಇಬ್ಬರ ಮಧ್ಯೆ ಮನಸ್ತಾಪಗಳು ಶುರು ಆಗುತ್ತೆ. ಆ್ಯಸ್ ಎ ರಿಸಲ್ಟ್, ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 2 ಎಂಡೆಡ್ ವಿತೌಟ್ ಎನಿ ಕನ್ಕ್ಲೂಷನ್. ಇದರಿಂದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೂಡ ಯಾವುದೇ ಕನ್ಕ್ಲೂಷನ್ ಇಲ್ಲದೆ ಎಂಡ್ ಆಗೋಗುತ್ತೆ. ಬಟ್ ದಿ ಬ್ರಿಟಿಷ್ ಗೌರ್ಮೆಂಟ್ ಅನೌನ್ಸ್ಡ್ ಇಟ್ಸ್ ಡಿಸಿಷನ್ ಟು ಪ್ರೊವೈಡ್ ಸಪ್ರೇಟ್ ಎಲೆಕ್ಟ್ರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಫಾರ್ ದಿ ಅನ್ಟಚಬಲ್ಸ್. ಆದರೆ ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಸಿಕ್ಕಿದ ಚಾನ್ಸು ನಿಮ್ಮನ್ನ ಡಿವೈಡ್ ಮಾಡ್ತೀವಿ ಅಂತೇಳಿ ಸಪ್ರೇಟ್ ರಿಸರ್ವೇಷನ್ ಕೊಡೋಕ್ಕೆ ರೆಡಿ ಆದರು. ಇಟ್ ಇಂಪ್ಲಿಮೆಂಟೆಡ್ ಕಮ್ಯುನಲ್ ಅವಾರ್ಡ್ ಇನ್ 1932. ಜೊತೆಗೆ ಕಮ್ಯುನಲ್ ಅವಾರ್ಡ್ ಅಂತ ಕೂಡ 1932 ಅಲ್ಲಿ ಶುರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಅಪೋಸ್ಡ್ ದಿಸ್ ಆ್ಯಂಡ್ ಸ್ಟಾರ್ಟೆಡ್ ಫಾಸ್ಟಿಂಗ್ ಅನ್ ಟು ಡೆತ್. ನೋಡಿ, ಮಹಾತ್ಮ ಗಾಂಧಿಯವ್ರು ಏನು ಮಾಡ್ತಾರೆ, ಇದಕ್ಕೆ ಅಪೋಸ್ ಮಾಡಿಬಿಟ್ಟಿದ್ದೆಲ್ಲದನ್ನು ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅಂದರೆ ನಾನಿನ್ನು ಊಟ ಮಾಡಲ್ಲ, ನನ್ನ ಬೇಡಿಕೆ ಈಡೇರೋವರೆಗೂ ಅಂತ ಹೇಳ್ತಾರೆ. ಎಫರ್ಟ್ಸ್ ವೇರ್ ಮೇಡ್ ಟು ಕನ್ವಿನ್ಸ್ ಅಂಬೇಡ್ಕರ್ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾರೆ. ನೀವು ನೋಡು, ಗಾಂಧೀಜಿಯವರು ಹಿಂಗೆ ಉಪವಾಸ ಕೂತಿದ್ದಾರೆ, ನೀವು ಬಂದು ರಾಜಿ ಪಂಚಾಯಿತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ್ಯಸ್ ಎ ರಿಸಲ್ಟ್, ಪೂನಾ ಪ್ಯಾಕ್ಟ್ ವಾಸ್ ಎಂಟರ್ಡ್. ಇದರಿಂದ ಪೂನಾ ಪ್ಯಾಕ್ಟ್ ಅಂದರೆ ಅಲ್ಲಿ ಪೂನಾದ ಜಾಗದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಮಹಾರಾಷ್ಟ್ರದಲ್ಲಿದೆ. ಅಕಾರ್ಡಿಂಗ್ ಟು ದಿಸ್ ಪ್ಯಾಕ್ಟ್, ಫ್ಯೂ ಕಾನ್ಸ್ಟಿಟ್ಯೂಯೆನ್ಸೀಸ್ ವಾಸ್ ರಿಸರ್ವ್ಡ್ ಫಾರ್ ಅನ್ಟಚಬಲ್ಸ್ ಅಮಾಂಗ್ ಜನರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಇನ್ ಸಚ್ ಕಾನ್ಸ್ಟಿಟ್ಯೂಯೆನ್ಸೀಸ್, ದಿ ಅನ್ಟಚಬಲ್ಸ್ ಬಿಕೇಮ್ ದಿ ರೆಪ್ರೆಸೆಂಟೇಟಿವ್ ಆಫ್ ಆಲ್. ಇವ್ರ ಅಗ್ರಿಮೆಂಟ್ ಪ್ರಕಾರ ಏನಾಯಿತು, ಕೆಲವು ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ, ಅಂದರೆ ನಾನು ಹೇಳಿದ್ನಲ್ಲ ಎಲೆಕ್ಷನ್ಸ್ ಎಲ್ಲ ನಡೆಯುತ್ತೆ ಅಂಥ ಜಾಗ, ಆ ಥರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅದನ್ನು ಅನ್ಟಚಬಲ್ಸ್ಗೆ ಅಂತ ರಿಸರ್ವ್ ಮಾಡ್ತಾರೆ, ಇಂಥ ಪರ್ಟಿಕ್ಯುಲರ್ ಕ್ಯಾಸ್ಟ್ ಅವ್ರಿಗೆ ಅಂತ. ಆ ಥರ ರಿಸರ್ವ್ ಮಾಡಿರೋದ್ರಲ್ಲಿ ಅವರು ಬರೀ ಆ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಲೀಡರ್ ಆಗಿರಲ್ಲ, ಅಲ್ಲಿರೋ ಜನಗಳಿಗೆ ಎಲ್ಲರಿಗೂ ಲೀಡರ್ ಆಗಿರ್ತಾರೆ. ಈ ಥರ ಒಪ್ಪಂದ ಮಾಡಿಕೊಂಡು ಕೆಲವು ರಿಸರ್ವೇಷನ್ಸ್ಗಳು ಕೊಡ್ತಾರೆ. ದಿ ಬ್ರಿಟಿಷ್ ಗೌರ್ಮೆಂಟ್ ಇನ್ಸ್ಟ್ರಕ್ಟೆಡ್ ಫಾರ್ ದಿ ಫಾರ್ಮೇಷನ್ ಆಫ್ ಫೆಡರಲ್ ಗೌರ್ಮೆಂಟ್ ಅಟ್ ದಿ ಸೆಂಟರ್ ಆ್ಯಂಡ್ ರೀಜನಲ್ ಗೌರ್ಮೆಂಟ್ಸ್ ಅಟ್ ದಿ ಸ್ಟೇಟ್ಸ್. ಬ್ರಿಟಿಷ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ ಒಂದು, ಇವಾಗ ಏನಿದೆ ಇಂಡಿಯಾದಲ್ಲಿ ಈ ಟೈಪಲ್ಲೇ ಗೌರ್ಮೆಂಟ್ ಇರಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಇನ್ ದಿಸ್ ಬ್ಯಾಕ್ಗ್ರೌಂಡ್, ದಿ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಆರ್ಗನೈಸ್ಡ್. ಇದನ್ನು ಡಿಸ್ಕಸ್ ಮಾಡೋಕ್ಕೆ ಅಂತ 3ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತಾರೆ. ದಿ ಕಾಂಗ್ರೆಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಕಾನ್ಫರೆನ್ಸ್ ಅಪೋಸಿಂಗ್ ದಿ ಡಿಸಿಷನ್ಸ್ ಆಫ್ ದಿ ಗವರ್ಮೆಂಟ್.
ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ನೀವು ಡಿಸಿಷನ್ ತೊಗೊಂಡಿರೋದು ಸರಿ ಇಲ್ಲ, ಇದರಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಇವರು ಅದಕ್ಕೆ ಬರೋದೇ ಇಲ್ಲ ಮೀಟಿಂಗ್ಗೆ ಅಥವಾ ಆ ಕಾನ್ಫರೆನ್ಸ್ಗೆ. ಆ್ಯಸ್ ಎ ರಿಸಲ್ಟ್ ಆಫ್ ದೀಸ್ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ದಿ ಬ್ರಿಟಿಷ್ ಬ್ರಾಟ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ನೋಡಿ, ಎಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳನ್ನೆಲ್ಲ ಡಿಸ್ಕಸ್ ಮಾಡಿ ಎಲ್ಲ ಮಾತಾಡಿ 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ತರ್ತಾರೆ. ದಿಸ್ ಆ್ಯಕ್ಟ್ ಪ್ರೊವೈಡೆಡ್ ಫಾರ್ ಫೆಡರಲ್ ಸ್ಟ್ರಕ್ಚರ್ ಅಟ್ ದಿ ಸೆಂಟರ್ ಆ್ಯಂಡ್ ರೀಜನಲ್ ಆಟೋನಮಿ ಆಟ್ ಸ್ಟೇಟ್ ಲೆವೆಲ್. ಈ ಆ್ಯಕ್ಟಿಂದ ಏನಾಯಿತು, ಸೆಂಟ್ರಲ್ ಗೌರ್ಮೆಂಟ್ ಫೆಡರಲ್ ಸ್ಟ್ರಕ್ಚರ್ ಇವಾಗ ಏನಿದೆ ಇದೇ ಥರನೇ ಸಿಗುತ್ತೆ, ಮತ್ತು ರೀಜನಲ್ ಆಟೋನಮಿ ಕೂಡ ಎಕ್ಸ್ಟ್ರಾ ಆಗಿ ಸಿಕ್ಕಿರುತ್ತೆ ಅವಾಗ. ಅಂದರೆ ಆ ಸ್ಟೇಟಲ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಬೋದು, ಆದರೆ ಕೆಲವಕ್ಕೆ ಮಾತ್ರ ಇವರು ಸೆಂಟ್ರಿಂದ ಪರ್ಮಿಷನ್ ತೊಗೊಳ್ಬೇಕು ಅಂತ. ಪೊಲಿಟಿಕಲ್ ರೈಟ್ಸ್ ವೇರ್ ನೌ ಅವೈಲೇಬಲ್ ಫಾರ್ ಇಂಡಿಯನ್ಸ್ಗೆಲ್ಲ ಕೂಡ ಪೊಲಿಟಿಕಲ್ ರೈಟ್ಸ್ ಸಿಗುತ್ತೆ, ಅಂದರೆ ಎಲ್ಲರೂ ಕೂಡ ಎಲೆಕ್ಷನ್ಗೆ ನಿಲ್ಲೋಕ್ಕೆ ಚಾನ್ಸ್ ಇರುತ್ತೆ. ಆ್ಯಸ್ ಎ ರಿಸಲ್ಟ್ ದಿ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್ ಪಾರ್ಟಿಸಿಪೇಟೆಡ್ ಇನ್ ದಿ ಎಲೆಕ್ಷನ್ಸ್. ಇದರಿಂದ ಏನಾಯಿತು, ಕಾಂಗ್ರೆಸ್ ಅವರು ಮತ್ತು ಮುಸ್ಲಿಂ ಲೀಗ್ 2 ಪಾರ್ಟಿ ಇರುತ್ತೆ, ಮುಸ್ಲಿಂ ಲೀಗ್ ಅಂತಲೂ ಒಂದಿರುತ್ತೆ, ಅವರು ಕೂಡ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದಿ ಕಾಂಗ್ರೆಸ್ ಗೇನ್ಡ್ ಮೆಜಾರಿಟಿ ಆ್ಯಂಡ್ ಫಾರ್ಮ್ ದಿ ಗವರ್ಮೆಂಟ್. ಕಾಂಗ್ರೆಸ್ ಅವರು ಏನು ಮಾಡ್ತಾರೆ, ಮೆಜಾರಿಟಿ ಗೇನ್ ಮಾಡಿಕೊಂಡು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಬೈ ದಿಸ್ ಟೈಮ್ ಡ್ಯೂ ಟು ವೇರಿಯಸ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಟ್ ಯುರೋಪ್, ದಿ ವರ್ಲ್ಡ್ ವಾರ್ II ಹ್ಯಾಡ್ ಸ್ಟಾರ್ಟೆಡ್ ಆ್ಯಂಡ್ ದಿ ವೈಸ್ರಾಯ್ ಯೂನಿಲ್ಯಾಟ್ರಲಿ ಡಿಕ್ಲೇರ್ಡ್ ಇಂಡಿಯಾಸ್ ವಾರ್ ಅಗೇನ್ಸ್ಟ್ ಜರ್ಮನಿ. ನೋಡಿ, ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಯುರೋಪಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಶುರು ಆಗುತ್ತೆ. ಬ್ರಿಟನ್ ಮತ್ತು ಇವರು ಜರ್ಮನಿ ಇರ್ತಲ್ಲ ಅವರಿಬ್ಬರ ಮಧ್ಯದಲ್ಲಿ. ಮತ್ತೆ ಮೊದಲು ಒಂದು ಸರಿ ವರ್ಲ್ಡ್ ವಾರ್ I ಅಂತ ಒಂದು ನಡೆದಿತ್ತು, ಈಗ ಇನ್ನೊಂದು ಯುದ್ಧ ಶುರುವಾಗುತ್ತೆ. ಈ ಟೈಮಲ್ಲಿ ಏನು ಮಾಡ್ತಾರೆ, ಇಂಡಿಯಾಗೆ ವೈಸ್ರಾಯ್ ಇರ್ತಾರಲ್ಲ, ಅಂದರೆ ಬ್ರಿಟಿಷ್ ರೆಪ್ರೆಸೆಂಟೇಟಿವ್, ಅವರು ಇಂಡಿಯಾ ಕೂಡ ಜರ್ಮನಿ ವಿರುದ್ಧ ಫೈಟ್ ಮಾಡುತ್ತೆ ಅಂತ ಇವರಷ್ಟಕ್ಕೆ ಡಿಕ್ಲೇರ್ ಮಾಡಿಬಿಡ್ತಾರೆ. ನಮ್ದು ಯಾರ್ದು ಪರ್ಮಿಷನ್ ಕೂಡ ತಗೊಳ್ಳಲ್ಲ. ದಿ ಕಾಂಗ್ರೆಸ್ ವಾಕ್ಡ್ ಔಟ್ ಆಫ್ ದಿ ಕ್ಯಾಬಿನೆಟ್ ಅಪೋಸಿಂಗ್ ದಿಸ್ ಡಿಸಿಷನ್. ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ಕ್ಯಾಬಿನೆಟಿಂದ ಎಲ್ಲ ಹೊರಗೆ ಬರ್ತಾರೆ, ಎಲ್ಲ ರಾಜೀನಾಮೆಗಳು ಕೊಟ್ಬಿಟ್ಟು ನಾವು ಬರಲ್ಲ ಇದರಲ್ಲಿ ಅಂತ ವಾಪಸ್ ಬಂದುಬಿಡ್ತಾರೆ. ಗಾಂಧೀಜಿ ಡಿಕ್ಲೇರ್ಡ್ ಪರ್ಸನಲ್ ಸತ್ಯಾಗ್ರಹ ಅಗೇನ್ಸ್ಟ್ ದಿ ಡಿಸಿಷನ್ ಆಫ್ ದಿ ವೈಸ್ರಾಯ್. ಗಾಂಧೀಜಿಯವ್ರು ಏನು ಮಾಡ್ತಾರೆ, ಪರ್ಸ್ನಲ್ ಸತ್ಯಾಗ್ರಹನ ಶುರು ಮಾಡ್ತಾರೆ, ಅಂದರೆ ನಾನು ಸತ್ಯಾಗ್ರಹ ಮಾಡ್ತೀನಿ, ನೀವು ಏನಕ್ಕೆ ಈ ಥರ ಡಿಸಿಷನ್ ತೊಗೊಂಡ್ರಿ ಅಂತ ಕೇಳ್ತಾರೆ. ದೆನ್ ಸ್ಟ್ರಾಟ್ಫೋರ್ಡ್ ಕ್ರಿಪ್ಸ್ ವಾಸ್ ಸೆಂಟ್ ಟು ಇಂಡಿಯಾ ಟು ಮೆಡಿಟೇಟ್. ಕ್ರಿಪ್ಸ್ ಮಿಷನ್ ಅಂತ ಅವರು ಕ್ರಿಪ್ಸ್ ಅನ್ನೋಂಥ ವ್ಯಕ್ತಿನ ಇಂಡಿಯಾಗೆ ಕಳಿಸ್ತಾರೆ, ಮೀಡಿಯೇಟ್ ಮಾಡಿ ಗಾಂಧೀಜಿಯವ್ರನ್ನ ಒಪ್ಪಿಸ್ರಿ ಅಂತ ಹೇಳ್ಬಿಟ್ಟು.